ಎಲ್ಲ ಮಕ್ಕಳಿಗೆ ಶುಭ ದಿನ. ಇವತ್ತಿನ ಗಣಿತದ ಕ್ಲಾಸಿಗೆ ಸ್ವಾಗತ ಮಕ್ಕಳೇ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು 2ನೇ ಚಾಪ್ಟರ್ ಅದೇನಿದೆಯಲ್ಲ, ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು, ಅದನ್ನ ಮುಗಿಸಿದ್ವಿ, ಹೌದಾ? ಸೊ ಇವತ್ತಿನ ಕ್ಲಾಸ್ ಅಲ್ಲಿ ದತ್ತಾಂಶಗಳ ನಿರ್ವಹಣೆ, ಅದು 3ನೇ ಚಾಪ್ಟರ್ ಏನಿದೆಯಲ್ಲ ಅದನ್ನ ಪ್ರಾರಂಭ ಮಾಡೋಣ. ದತ್ತಾಂಶಗಳ ನಿರ್ವಹಣೆ. ಎಸ್. ಸೊ ನೀವು ಇದನ್ನ 6th ಸ್ಟ್ಯಾಂಡರ್ಡ್ ಅಲ್ಲಿಯೂ ಕೂಡ ಕಲ್ತಿದ್ರೆ ಮಕ್ಳೇ, ಹೌದಾ ಇಲ್ಲ? ದತ್ತಾಂಶಗಳ ನಿರ್ವಹಣೆ ಏನಿದೆ, ನೀವು ನಿಮ್ಮ 6th ಸ್ಟ್ಯಾಂಡರ್ಡ್ ನಲ್ಲಿಯೂ ಕೂಡ ಕಲ್ತಿದ್ದೀರಾ, ಹೌದಾ ಇಲ್ಲೋ? ನಾವು ಇಂಗ್ಲಿಷ್ ನಲ್ಲಿ ಇದಕ್ಕೆ ಡಾಟಾ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀವಿ, ಹೌದಾ? ಸೊ 6ನೇ ತರಗತಿಯಲ್ಲಿ ಏನನ್ನ ಕಲಿತ್ರಿ ನೀವು? 6ನೇ ತರಗತಿಯಲ್ಲಿ ವಿವಿಧ ಪ್ರಕಾರದ ದತ್ತಾಂಶಗಳ ಬಗ್ಗೆ ಕಲಿತ್ರಿ. ಅದೇ ರೀತಿ ದತ್ತಾಂಶಗಳನ್ನ ಯಾವ ರೀತಿ ಸಂಗ್ರಹಿಸ್ಬೇಕು, ವರ್ಗೀಕರಿಸ್ಬೇಕು, ಹೌದಾ? ಸೊ ಇವೆಲ್ಲ ನೀವೇನ್ ಮಾಡಿದ್ರಿ, ಹೋದ್ ವರ್ಷನಲ್ಲಿ ಕಲ್ತಿದ್ರಿ, ಹೌದಾ? ಸೊ ಈಗ ಒಂದ್ ನಿಮಿಷಲ್ಲಿ ಏನ್ ಮಾಡೋಣ, ಸ್ವಲ್ಪ ಇದನ್ನ ರಿವೈಸ್ ಮಾಡೋಣ ಅಂತ. ಮೊದಲಿಗೆ ಬರೋದು ದತ್ತಾಂಶಗಳ ಸಂಗ್ರಹಿಸುವುದು. ದತ್ತಾಂಶಗಳನ್ನು ಸಂಗ್ರಹಿಸುವುದು, ಹೌದಾ? ಸಂಗ್ರಹಿಸು. ದತ್ತಾಂಶ ಅಂದ್ರೆ ಏನು? ಯಾರಾದ್ರೂ ಹೇಳ್ಬೋದಾ? ದತ್ತಾಂಶ ಅಂದ್ರೆ ಏನು? ಮೊದಲಿಗೆ ನಾವು ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನಮ್ಗೆ ಏನ್ ಗೊತ್ತಿರ್ಬೇಕು? ದತ್ತಾಂಶ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿರ್ಬೇಕು. ಸೊ ದತ್ತಾಂಶ ಅಂದ್ರೆ ಏನು ಮಕ್ಳೇ? ಯಾರಾದ್ರೂ ಹೇಳ್ಬೋದಾ? ಹ್ಮ್ ದತ್ತಾಂಶ ಅಂದ್ರೆ ಏನು? ಇಂಗ್ಲಿಷ್ ನಲ್ಲಿ ಇದಕ್ಕೆ ಡೇಟಾ ಅಂತ ಹೇಳ್ತೀವಿ ನಾವು, ಹೌದಾ? ಸೊ ಏನದು ಇರಬಹುದು? ಹ್ಮ್ ಸೊ ಅದೇನಂತಂದ್ರೆ ಒಂದು ಇನ್ಫಾರ್ಮೇಶನ್, ಒಂದು ಜ್ಞಾನ, ಹೌದಾ? ನಮ್ಗೆ ಅದ್ ಏನ್ ಕೊಡುತ್ತೆ? ಜ್ಞಾನ ಕೊಡುತ್ತೆ. ಎದ್ರ ಬಗ್ಗೆ ಕೊಡುತ್ತೆ? ಅದು ಒಂದು ವಿಷಯದ ಬಗ್ಗೆ ನಮ್ಗೆ ಏನ್ ಮಾಡುತ್ತೆ? ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಅಥವಾ ಕೆಲವೊಂದಿಷ್ಟು ಜ್ಞಾನವನ್ನ ಕೊಡ್ತದೆ, ಹೌದಾ? ಅದು ಯಾವುದೇ ವಿಷಯ ಆಗಿರಬಹುದು, ಹೌದಾ? ಅದಕ್ಕೆ ನಾವು ದತ್ತಾಂಶ ಅಂತ ಹೇಳ್ತೀವಿ, ಹೌದಾ? ನಮ್ಗೆ ಅದು ಫ್ಯಾಕ್ಟ್ಸ್ ಅಂದ್ರೆ ಫ್ಯಾಕ್ಟ್ಸ್ ಅಂದ್ರೆ ಏನು ಮಕ್ಳೇ? ಫ್ಯಾಕ್ಟ್ಸ್ ಅಥವಾ ನಂಬರ್ಸ್ ಅಂದ್ರೆ ಸಂಖ್ಯೆಗಳ ಮೂಲಕ ಅಥವಾ ರಿಯಾಲಿಟಿ, ಖರೇದವನ್ನ ಹೇಳಿ ನಮ್ಗೆ ಏನ್ ಹೇಳ್ತದ? ಒಂದು ವಿಷಯದ ಕುರಿತು ನಮ್ಗೆ ಹಲವಾರು ಇನ್ಫಾರ್ಮೇಶನ್ ಅಥವಾ ನಮ್ಗೆ ಜ್ಞಾನವನ್ನ ತಿಳಿಸ್ತದೆ. ಅದಕ್ಕೆ ದತ್ತಾಂಶ ಅಂತ ಹೇಳ್ತೀವಿ ನಾವು. ಸೊ ನಮ್ಗೆ ಯಾವುದೇ ಒಂದು ವಿಷಯದ ಬಗ್ಗೆ ನಮ್ಗೆ ಜ್ಞಾನ ತಿಳ್ಕೊಬೇಕಾಗಿತ್ತು ಅಥವಾ ನಮ್ಗೆ ಅದ್ರ ಬಗ್ಗೆ ಯಾವುದೇ ಒಂದು ಕುತೂಹಲ ಇತ್ತು, ಅದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತಂದ್ರೆ ನಾವು ಫಸ್ಟ್ ಏನ್ ಮಾಡ್ತೀವಿ? ಅದ್ರ ಸಂಬಂಧಿತ ದತ್ತಾಂಶವನ್ನ ನಾವು ಏನ್ ಮಾಡ್ತೀವಿ? ಸಂಗ್ರಹಿಸಲು ಪ್ರಾರಂಭ ಮಾಡ್ತೀವಿ. ಇಲ್ಲಿ ದತ್ತಾಂಶ ಸಂಗ್ರಹಣೆ ಅಂದ್ರೆ ಏನು? ಸಾಮಾನ್ಯವಾಗಿ ಯಾವುದೇ ಒಂದು ವಿಷಯದ ಬಗ್ಗೆ ನಾವು ನಿರ್ದಿಷ್ಟವಾದ ಮಾಹಿತಿಯನ್ನು ಕೊಡಬೇಕಂದ್ರೆ ಅಥವಾ ತಿಳ್ಕೊಬೇಕಂದ್ರೆ ನಾವೇನ್ ಮಾಡ್ತೀವಿ? ಇಲ್ಲಿ ದತ್ತಾಂಶವನ್ನು ಸಂಗ್ರಹಿಸಲು ಪ್ರಾರಂಭಿಸುತ್ತೇವೆ. ಅಂದ್ರೆ ಒಂದು ವಿಷಯದ ಬಗ್ಗೆ ಒಂದು ವಿಷಯದ ಬಗ್ಗೆ ನಿರ್ದಿಷ್ಟವಾದ ನಿರ್ದಿಷ್ಟವಾದ ಮಾಹಿತಿಯನ್ನು ನಾವೇನ್ ಮಾಡ್ತೀವಿ? ಹಲವಾರು ಸೂತ್ರಗಳಿಂದ ಸಂಗ್ರಹಿಸಲು ಪ್ರಾರಂಭಿಸುತ್ತೇವೆ. ಹಲವಾರು ಸೂತ್ರಗಳಿಂದ ಸಂಗ್ರಹಿಸುವುದಕ್ಕೆ ನಾವ್ ಏನಂತ ಹೇಳ್ತೀವಿ? ಅದಕ್ಕೆ ಏನಂತ ಹೇಳ್ತೀವಿ? ಸಂಗ್ರಹಿಸುವುದಕ್ಕೆ ದತ್ತಾಂಶಗಳನ್ನು ಸಂಗ್ರಹಿಸುವುದು ಅಂತ ಹೇಳ್ತೀವಿ, ಹೌದಾ? ಎರಡನೇದ್ದು ದತ್ತಾಂಶಗಳ ಸಂಯೋಜನೆ. ದತ್ತಾಂಶಗಳ ಸಂಯೋಜನೆ ಅಂದ್ರೆ ಏನಿರಬಹುದು? ಯೋಜನೆ. ಈಗ ನೀವು ಏನ್ ಮಾಡಿದ್ರಿ? ಈಗ ಮೊದಲನೇ ಸ್ಟೆಪ್ ಏನ್ ಮಾಡಿದ್ರಿ? ನನಗೆ ಒಂದು ವಿಷಯದ ಬಗ್ಗೆ ಮಾಹಿತಿ ಬೇಕಾಗಿತ್ತು, ಹಾಗಾಗಿ ನಾನು ಏನ್ ಮಾಡಿದೆ? ಹಲವಾರು ಸೂತ್ರಗಳಿಂದ, ಒಳ್ಳೊಳ್ಳೆ ಸೂತ್ರಗಳಿಂದ ನಾ ಅದ್ರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿದೆ, ತಗೊಂಡ್ ಬಂದೆ. ಈಗ ಎಲ್ಲಾ ಮಾಹಿತಿನ ನನ್ ಕಡೆ ತಂದಿಟ್ಕೊಂಡೆ. ಈಗ ಅದನ್ನ ನೀವೇನ್ ಮಾಡ್ಬೇಕು? ಈಗ ಅದನ್ನ ನೀವು ಸಂಯೋಜನೆ ಮಾಡ್ಬೇಕು, ಹೌದೋ ಇಲ್ಲೋ?
ನೀವು ಬರೇ ಅದನ್ನ ಸಂಗ್ರಹಿಸಿದ್ರೆ ಮಾತ್ರ ನಿಮ್ಗೆ ಅದರಿಂದ ಏನು ಒಂದು ಮಾಹಿತಿ ಸಿಗೋದಿಲ್ಲ. ನೀವು ಅದನ್ನ ಸಂಯೋಜನೆ ಮಾಡ್ದಾಗೆ ನಿಮ್ಗೆ ಏನಾಗುತ್ತೆ, ನಿಮ್ಗೆ ಕರೆಕ್ಟ್ ಆಗಿ ಒಂದು ಅಭಿಪ್ರಾಯನ ಕೊಡಲು ಸಾಧ್ಯ, ಅಥವಾ ನೀವು ಅದ್ರ ಬಗ್ಗೆ ನಿಖರವಾಗಿ ತಿಳ್ಕೊಳಿಕ್ ಯಾವಾಗ ಸಾಧ್ಯ, ಯಾವಾಗ ನೀವು ಅದನ್ನ ಸಂಯೋಜನೆ ಮಾಡಿದಾಗ. ಹೌದಾ? ಸೊ ನೀವು ಇಲ್ಲಿ ಏನ್ ಮಾಡ್ತೀರಿ, ದತ್ತಾಂಶಗಳ ಸಂಯೋಜನೆ ಅಂದ್ರೆ ಒಂದು ಸಿಸ್ಟಮೆಟಿಕ್ ವೇ ಅಲ್ಲಿ ದತ್ತಾಂಶಗಳನ್ನ ನೀವು ಆರ್ಗನೈಸ್ ಮಾಡ್ತೀರಿ, ಸಂಯೋಜನೆ ಮಾಡ್ತೀರಿ. ಅದೇ ಒಂದು ಅಚ್ಚುಕಟ್ಟ ರೀತಿಯಲ್ಲಿ, ಅಥವಾ ಹಲವಾರು ನಮ್ಮ ಏನ್ ಮೆಥಡ್ಸ್ ಇದಾವಲ್ಲ, ಹಲವಾರು ವಿವಿಧವಾದ ಒಂದು ಪ್ರಕಾರಗಳಿದಾವಲ್ಲ, ಅದ್ರ ಮೂಲಕ ನೀವ್ ಏನ್ ಮಾಡ್ತೀರಿ, ದತ್ತಾಂಶಗಳನ್ನ ಸಂಯೋಜನೆ ಮಾಡ್ತೀರಿ. ಹೌದಾ? ಸೊ ಅಚ್ಚುಕಟ್ಟಾಗಿ ನೀವ್ ಏನ್ ಮಾಡ್ತೀರಿ ಇಲ್ಲಿ, ಅಚ್ಚುಕಟ್ಟಾಗಿ ದತ್ತಾಂಶಗಳನ್ನು, ಸಂಗ್ರಹಿಸಿದ ದತ್ತಾಂಶಗಳನ್ನು ನೀವೇನ್ ಸಂಗ್ರಹಣೆ ಮಾಡಿರ್ತೀರಲ್ಲ ಅದನ್ನ, ಸಂಗ್ರಹಿಸಿದ ಸಂಗ್ರಹಿಸಿದ ದತ್ತಾಂಶವನ್ನು ನೀವೇನ್ ಮಾಡ್ತೀರಿ, ಅಚ್ಚುಕಟ್ಟಾಗಿ ಅದನ್ನ ನೀವು ತೋರಿಸ್ಕೊಡ್ತೀರಿ, ಅಥವಾ ಅದನ್ನ ರೆಪ್ರೆಸೆಂಟ್ ಮಾಡ್ತೀರಿ ಅಂತ ಹೇಳ್ತೀರಿ ನೀವು. ದತ್ತಾಂಶವನ್ನು ಸಂಯೋಜಿಸುತ್ತೀರಿ, ಸಂಯೋಜಿಸುವುದು. ಹೌದಾ? ಅದಕ್ಕೆ ನಾವ್ ಏನಂತ ಹೇಳ್ತೀವಿ, ದತ್ತಾಂಶಗಳ ಒಂದು ಸಂಯೋಜನೆ ಅಂತ ಹೇಳ್ತೀವಿ. ಅಗದಿ ಅಚ್ಚುಕಟ್ಟಾಗಿ ನೀವು ಅದನ್ನ ರೆಪ್ರೆಸೆಂಟ್ ಮಾಡ್ತೀರಿ, ಕಾಲಮ್ಸ್ ಗಳ ಹಾಕಿ, ರೋಸ್ ಹಾಕಿ, ಟೇಬಲ್ ಮೂಲಕ ನೀವು ಅದನ್ನ ತೋರಿಸ್ಕೊಡ್ತೀರಿ, ನಂತರ ಗ್ರಾಫ್ ಮೂಲಕ ತೋರಿಸ್ಕೊಡ್ತೀರಿ. ಹೌದಾ? ಸೊ ಹಲವಾರು ರೂಪದಲ್ಲಿ ನೀವ್ ಏನ್ ಮಾಡ್ತೀರಿ, ಆ ಒಂದು ಸಂಗ್ರಹಿಸಿದ ದತ್ತಾಂಶವನ್ನ ನೀವು ವ್ಯಕ್ತಪಡಿಸಬಹುದು. ಹೌದಾ? ಇದ್ರ ಮೇಲೆ ಒಂದಿಷ್ಟು ಎಕ್ಸಾಂಪಲ್ ಅನ್ನ ನೋಡೋಣ. ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ಈಗ ನೀವು 7ನೇ ತರಗತಿಯಲ್ಲಿ ಇದ್ದೀರಾ. ಹೌದಾ? ಈಗ ನಾನು ನಿಮ್ಮ ಶಿಕ್ಷಕಿ, ನಿಮ್ಮ ಟೀಚರ್. ಹೌದಾ? ಸೊ ನನಗೆ ಏನ್ ಬೇಕಾಗಿದೆ ಅಂತಂದ್ರ, ಒಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಎಷ್ಟು ದಿನ ಇರ್ತಾವ? 30 ದಿನಗಳಿರ್ತಾವ. ಹೌದಾ? ಸೊ ಒಂದು ತಿಂಗಳಲ್ಲಿ ಅದ್ರೊಳಗೆ ಸಂಡೇಸ್ ಅನ್ನ ತೆಗೋಣಂತ. ಸೊ 4 ಸಂಡೇ ಬರ್ತಾವ, ತೆಗಿರಿ. ಎಷ್ಟು ಉಳಿದು? 26 ದಿನ ಉಳಿತು. ಸೊ 26 ದಿನಗಳಲ್ಲಿ ನನಗೆ ಏನ್ ಬೇಕಂದ್ರೆ, ಎಷ್ಟು ಮಕ್ಕಳು ಅಬ್ಸೆಂಟ್ ಆಗಿದ್ದಾರೆ ಅಂತ ತಿಳ್ಕೊಬೇಕು. ನಾ ಪ್ರತಿದಿನ ಎಷ್ಟು ಮಕ್ಕಳು ಆಬ್ಸೆಂಟ್ ಆಗಿದ್ದಾರೆ ಅಂತ ತಿಳ್ಕೊಬೇಕು. ಸೊ ನಾ ಆ ಕೆಲಸ ನಿಮಗ್ ಒಪ್ಸಿದೆ. ನೀವ್ ಅದಕ್ಕೆ ಏನ್ ಮಾಡ್ತೀರಿ, ಪ್ರತಿದಿನ ಅಟೆಂಡೆನ್ಸ್ ಬುಕ್ ಅನ್ನ ಚೆಕ್ ಮಾಡ್ತೀರಿ. ಹೌದಾ ಇಲ್ಲ? ಸೊ ಡೇ 1, ಒಂದನೇ ದಿನ 4 ಜನ ಆಬ್ಸೆಂಟ್ ಆಗಿದ್ದಾರೆ, ಎರಡನೇ ದಿನ 5 ಮಂದಿ ಅಬ್ಸೆಂಟ್, ಮೂರನೇ ದಿನ 4 ಮಂದಿ ಅಬ್ಸೆಂಟ್ ಆಗ್ಯಾರ. ಅದನ್ನ ನೀವ್ ಏನ್ ಮಾಡ್ತೀರಿ, ಅಟೆಂಡೆನ್ಸ್ ಬುಕ್ ಅನ್ನ ನೋಡಿ ಅದನ್ನ ನೀವು ಒಂದ್ ಕಡೆ ಬರ್ಕೋತೀರಿ. ಹೌದಾ? ಅದೇನು, ಅದು ದತ್ತಾಂಶವನ್ನ ಸಂಗ್ರಹಿಸುವುದು. ಇಲ್ಲಿ ಏನ್ ಮಾಡಿದ್ವಿ, ನಮ್ಗೆ ಇಲ್ಲಿ ಸೂತ್ರ ಯಾವುದು, ಇಲ್ಲಿ ಅಟೆಂಡೆನ್ಸ್ ಬುಕ್. ಹೌದಾ? ನಿಮ್ದು ಹಾಜರಾತಿ ಏನ್ ಬುಕ್ ಇರುತ್ತಲ್ಲ, ನಿಮ್ದೇನ್ ಪುಸ್ತಕ ಇರುತ್ತಲ್ಲ, ಅದರಿಂದ ಮೂಲಕ ನೀವೇನ್ ಮಾಡ್ತೀರಿ, ಪ್ರತಿದಿನ ಎಷ್ಟೆಷ್ಟು ಜನ ಆಬ್ಸೆಂಟ್ ಆಗಿದ್ದಾರೆ ಅಂತ ನೀವು ಒಂದ್ ಕಡೆ ಬರ್ಕೋತೀರಿ. ಅದು ಸಂಗ್ರಹಿಸುವುದು. ಈಗ ಅದನ್ನ ನೀವು, ನಾನೀಗ ಸಡನ್ ಆಗಿ ಹೇಳ್ತೀನಿ, ನನಗೆ ಏನು ಆಗಸ್ಟ್ ತಿಂಗಳಲ್ಲಿ 20ನೇ ತಾರೀಕಿಗೆ ಎಷ್ಟ್ ಮಂದಿ ಅಬ್ಸೆಂಟ್ ಇದ್ರೆ ಹೇಳ್ರಿ. ಹೌದಾ? ನಿಮ್ಗ್ ಗೊತ್ತಾಗ್ತದ? ನೀವ್ ಅದನ್ನ ಸಂಯೋಜನೆ ಮಾಡೇ ಇಲ್ಲ, ನೀವು ಬರೀ ಸಂಗ್ರಹಣ ಮಾಡಿ ಇಟ್ಕೊಂಡ್ರಿ, ಒಂದ್ ಕಡೆ ಬರೀ ಬರ್ದ್ ಇಟ್ಕೊಂಡ್ರಿ. ಹೌದೋ ಇಲ್ಲೋ? ಸೊ ಅದನ್ನ ನೀವ್ ಏನ್ ಮಾಡ್ತೀರಿ, ಸಂಗ್ರಹಣೆ ಆದ್ಮೇಲೆ ಒಂದು ಟೇಬಲ್ ಹಾಕ್ತಿರಿ. ಹೌದಾ? ಒಂದು ಟೇಬಲ್ ಹಾಕ್ತಿರಿ ಈ ತರ. ಸೊ ಇಲ್ಲಿ ಟೇಬಲ್ ಹಾಕ್ತಿರಿ. ಹೌದಾ? ಟೇಬಲ್ ಹಾಕಿ ಇಲ್ಲಿ ಡೇಟ್ ಅನ್ನ ಮೆನ್ಷನ್ ಮಾಡ್ತೀರಿ, ಪ್ರತಿದಿನದ ದಿನಾಂಕ ಮೆನ್ಷನ್ ಮಾಡ್ತೀರಿ. ಇಲ್ಲಿ ಎಷ್ಟು ಜನ ಆಬ್ಸೆಂಟ್ ಇದ್ದಾರೆ, ಸ್ಕೂಲಿಗೆ ಎಷ್ಟು ಜನ ಬಂದಿಲ್ಲಲ್ಲ ಅದನ್ನ ಬರ್ಕೋಂತ ಹೋಗ್ತೀರಿ. ಹೌದೋ ಇಲ್ಲೋ? ಸೊ ನೀವ್ ಏನ್ ಮಾಡಿದ್ವಿ, ಸಂಗ್ರಹಿಸಿದ ಒಂದು ದತ್ತಾಂಶವನ್ನು ಅತಿ ಅಚ್ಚುಕಟ್ಟಾಗಿ ಟೇಬಲ್ ಮೂಲಕ, ಕೋಷ್ಟಕ ಮೂಲಕ ನೀವ್ ಏನ್ ಮಾಡಿದ್ರಿ, ಅದನ್ನ ಸಂಯೋಜನೆ ಮಾಡಿದ್ರಿ. ಹೌದಾ? ಸೊ ಈ ರೀತಿ ನೀವ್ ಏನ್ ಮಾಡ್ತೀರಿ, ದತ್ತಾಂಶಗಳ ನಿರ್ವಹಣೆ ಮಾಡ್ತೀರಿ. ಇದ್ರ ನೆಕ್ಸ್ಟ್ ಸ್ಟೆಪ್ ಏನು ಮಕ್ಳೇ, ಇದನ್ನ ನೀವು ಟೇಬಲ್ ಅನ್ನೇ ನೀವು ಎದ್ರ ಮೂಲಕ ತೋರಿಸ್ಬೋದು, ನೀವು ಗ್ರಾಫ್ ಗಳಲ್ಲಿಯೂ ಕೂಡ ತೋರಿಸ್ಕೋಬಹುದು. ಹೌದೋ ಇಲ್ಲೋ? ಎಸ್. ಸೊ ಈ ಒಂದು ಟಾಪಿಕ್ಸ್ ನ ನೀವ್ ಏನ್ ಮಾಡಿದ್ರಿ, ನೀವು ಲಾಸ್ಟ್ ಇಯರ್ ಹಿಂದಿನ ತರಗತಿಯಲ್ಲಿ ಕಲ್ತಿದ್ರಿ. ಹೌದಾ? ದತ್ತಾಂಶಗಳ ಸಂಗ್ರಹಿಸುವುದು, ಸಂಯೋಜನೆ ಮಾಡುವುದು, ಸಂಯೋಜನೆ ಮಾಡೋ ಸಮಯದಲ್ಲಿ ಯಾವ ಒಂದು ವಿವಿಧ ಗಳಿದಾವೆ, ಯಾವ ಮೂಲಕ, ಯಾವ ಗ್ರಾಫ್ಸ್ ಮೂಲಕ ನೀವು ಮಾಡ್ಬೋದು. ಸೊ ಎಲ್ಲಾನ ನೀವು ಕಲ್ತಿದ್ರಿ. ಹೌದಾ? ಸೊ ಈಗ ಅದ್ರದ್ದು ನೆಕ್ಸ್ಟ್ ಒಂದು ಲೆವೆಲ್ ಅನ್ನ ನಾವು ಕಲಿಯೋಣ ಅಂತ. ಓಕೆ? ಎಸ್. ಈಗ ಮೊದಲನೇ ಟಾಪಿಕ್ ಏನ್ ಅಂತಂದ್ರೆ, ನಾನು ಏನಂತ ಹೇಳ್ತೀನಂದ್ರೆ, ಈಗ ಬರಿತೀನಂತ ಇಲ್ಲಿ,
ಎಸ್, ಅಂಕಗಣಿತ ಸರಾಸರಿ ಅಥವಾ ಅರ್ಥಮೆಟಿಕ್ ಮೀನ್ ಅಂತ ಹೇಳ್ತೀವಿ ನಾವು, ಹೌದಾ? ಸೊ ಹೀಗಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ದಿಸ್? ಇದರ ಅರ್ಥ ಏನು? ಇದು ಎಲ್ಲಿ ನಾವು ಉಪಯೋಗಿಸ್ತೀವಿ? ಇದು ಎಲ್ಲಿ ಉಪಯೋಗ ಆಗತ್ತೆ ಅಂದ್ರೆ, ಇದು ಒಂದು ದತ್ತಾಂಶಗಳ ಗುಂಪಿನ ಅತ್ಯಂತ ಸಾಮಾನ್ಯ ಪ್ರಾತಿನಿಧಿಕ ಮೌಲ್ಯ ಮಕ್ಳೆ. ಅಂಕಗಣಿತ ಸರಾಸರಿ ಏನಿದೆ, ದತ್ತಾಂಶಗಳ ಗುಂಪಿನ ಒಂದು ಅತ್ಯಂತ ಸಾಮಾನ್ಯ ಪ್ರಾತಿನಿಧಿಕ ಮೌಲ್ಯ. ಸಾಮಾನ್ಯ ಪ್ರಾ ಪ್ರಾತಿನಿಧಿಕ ಮೌಲ್ಯ ಅಂತ ಹೇಳ್ತೀವಿ ನಾವು, ಹೌದಾ? ಸೊ ಇದ್ರಲ್ಲಿ ನಾವು ಏನನ್ನ ಕಂಡು ಹಿಡಿತೀವಿ ಅಂದ್ರೆ ಅವರೇಜ್ ಅನ್ನ ಕಂಡು ಹಿಡಿತೀವಿ ಮಕ್ಕಳೇ, ಅವರೇಜ್, ಹೌದಾ? ಸೊ ಇದ್ರ ಮೂಲಕ ನಿಮ್ಗೆ ಏನಾಗುತ್ತೆ, ಸರಾಸರಿ ಆ ಅನ್ನ ನಾವು ಇಲ್ಲಿ ನೋಡಬಹುದು, ಹೌದಾ? ಎಸ್. ಸೊ ಇದನ್ನ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ, ಇದಕ್ಕೊಂದು ಫಾರ್ಮುಲಾ ಇದೆ ಮಕ್ಕಳೇ. ಸೊ ಫಾರ್ಮುಲಾ ಮೂಲಕ ನೀವೇನ್ ಮಾಡಬಹುದು, ಇದನ್ನ ಏನಿದೆ ನೀವು ಕ್ಯಾಲ್ಕುಲೇಟ್ ಮಾಡಬಹುದು, ಹೌದಾ? ಸೊ ಇಲ್ಲಿ ನಾನು ಆ ಫಾರ್ಮುಲಾನ ಬರಿತೀನಂತೆ. ಸೊ ಎಸ್, ನೀವು ಇದನ್ನ ಕಾಪಿನೂ ಕೂಡ ಮಾಡ್ಕೋಬಹುದು. ನಾನು ಒಂದು 2 ನಿಮಿಷ ಸಮಯ ಕೊಡ್ತೀನಂತೆ ನಿಮಗೆ. ಸೊ ಎಲ್ಲ ವೀಕ್ಷಣೆಗಳ ಮೊತ್ತ ಡಿವೈಡೆಡ್ ಬೈ ವೀಕ್ಷಣೆಗಳ ಸಂಖ್ಯೆ ಅಂತ ಹೇಳ್ತೀವಿ ನಾವು. ಇದು ಒಂದು ಫಾರ್ಮುಲಾ ಇದೆ. ಸೊ ಇದ್ರ ಮೂಲಕ ನಾವ್ ಏನ್ ಮಾಡ್ತೀವಿ, ಅಂಕಗಣಿತ ಸರಾಸರಿಯನ್ನ ಕಂಡು ಹಿಡಿತೀವಿ. 2 ನಿಮಿಷ ಸಮಯನ ಕೊಡ್ತೀನಂತೆ, ನೀವು ಟಾಪಿಕ್ ನ ನೀವು ಏನಿದೆ ಬರ್ಕೋಬಹುದು ಇದನ್ನ. ಎಸ್, ಬರದ್ರಾ ಮಕ್ಳೇ? ಓಕೆ. ನಮಗಿದು ಅವಶ್ಯಕತೆ ಯಾಕಿದೆ, ಅಂಕಗಣಿತ ಸರಾಸರಿ ಯಾಕೆ ಬೇಕು ಅಂತಂದ್ರೆ, ಸರಾಸರಿ ಅಂದ್ರೆ ಒಂದು ಸಂಖ್ಯೆ ಮಕ್ಳೇ. ಸರಾಸರಿಯು ಕೂಡ ಏನಂತ ಹೇಳ್ತೀವಿ ನಾವು, ಒಂದು ಆ ಏನಂತಾರೆ, ಒಂದು ಸಂಖ್ಯೆ. ನಾವು ನಿತ್ಯ ಜೀವನದಲ್ಲಿ ಅದನ್ನ ನಾವು ಬಳಸ್ಕೊಂತಾನೆ ಇರ್ತೇವಿ, ಅಥವಾ ಅದನ್ನ ಉಪಯೋಗನೆ ಮಾಡ್ತಿರ್ತೇವಿ. ಫಾರ್ ಎಕ್ಸಾಂಪಲ್, ಉದಾಹರಣೆಗಾಗಿ, ಈಶಾ ಪ್ರತಿದಿನ ಸರಾಸರಿ 5 ಗಂಟೆ ಅಧ್ಯಯನಕ್ಕಾಗಿ ವ್ಯಯ ಮಾಡುವವಳು. ಅಥವಾ ನನ್ನ ತರಗತಿಯಲ್ಲಿ ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 12 ವರ್ಷ. ಸರಾಸರಿ ಅಂದ್ರೆ ಏನು? ಇಲ್ಲಿ ಆನ್ ಆನ್ ಎವರೇಜ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ. ಆನ್ ಆನ್ ಎವರೇಜ್ ಅಥವಾ ಸರಾಸರಿ ಅಂದ್ರೆ ಸ್- ಇದ್ದಂತಹ ಸಮೂಹದಲ್ಲಿ ಅತಿ ಹೆಚ್ಚಾಗಿ ಸಂಖ್ಯೆ ಇರುವುದು ಅದರದೇ ಅಂತ ನಾವು ಹೇಳಬಹುದು. ಫಾರ್ ಎಕ್ಸಾಂಪಲ್, ನನ್ನ ತರಗತಿಯಲ್ಲಿ ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 12 ವರ್ಷ ಅಂತ ಹೇಳಿದೆ. ಇದರ ಅರ್ಥ ಏನು? ಇದರ ಅರ್ಥ, ನನ್ನ ತರಗತಿಯಲ್ಲಿ ಹೆಚ್ಚಾನೆಚ್ಚು ಮಕ್ಕಳ ವಯಸ್ಸು ಎಷ್ಟಿದೆ? 12 ವರ್ಷ ಇದೆ ಅಂತ ನಾವು ಹೇಳ್ಬಹುದು, ಹೌದಾ? ಒಂದು ಎವರೇಜ್ ಅಂತ ಹೇಳ್ತೀವಿ ನಾವು. ಒಂದು ಏನಂತಾರೆ, ಇಡೀ ಸಮೂಹದಲ್ಲಿ ಅದು ಒಂದು ಏನಿದೆ, ಎಲ್ಲಾರ ನಡುವೆ ಇರುವಂತಹ ಒಂದು ಸಂಖ್ಯೆ. ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಸಂಖ್ಯೆನಲ್ಲಿ ನಡುವೆ ಇರುವಂತಹ ಸಂಖ್ಯೆಗೆ ನಾವ್ ಏನಂತ ಹೇಳ್ತೀವಿ? ಸರಾಸರಿ ಅಂತ ಹೇಳ್ತೀವಿ. ಸೊ ಇದು ಯಾಕೆ ಬೇಕು ನಮ್ಗೆ ಅಂದ್ರೆ, ದತ್ತಾಂಶಗಳನ್ನ ನಾವು ವ್ಯಕ್ತಪಡಿಸಲು ಅಥವಾ ಅದನ್ನ ಸಂಯೋಜನೆ ಮಾಡಲು ನಮ್ಗೆ ಹಲವಾರು ಮಾದರಿಗಳು ಬೇಕು, ಹೌದಾ? ಅಥವಾ ಮೌಲ್ಯಗಳು ಬೇಕು. ಆ ಅದರಲ್ಲಿ ಒಂದಿರುವುದು
ಅಥವಾ ಅದರಲ್ಲಿ ಒಂದು ನಿರ್ದೇಶನವಾದ ಮೌಲ್ಯ ಇರುವುದು ಯಾವುದು? ಅಂಕಗಣಿತ ಸರಾಸರಿ. ಇದನ್ನ ನಮ್ಗೆ ಏನು ಸಿಗ್ತೈತಿ ಅಥವಾ ಇದರಿಂದ ನಾವ್ ಏನ್ ಕಂಡು ಹಿಡಿಬಹುದು ಅಂದ್ರೆ, ಕೊಟ್ಟಿರುವಂತ ಒಂದು ದತ್ತಾಂಶಗಳಲ್ಲಿ ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಮೌಲ್ಯಗಳ ನಡುವೆ ಇರುವುದನ್ನು ನಾವಿಲ್ಲಿ ಕಂಡುಹಿಡಿಬಹುದು. ಎಲ್ಲ ವೀಕ್ಷಣೆಗಳ ಮೊತ್ತ ಡಿವೈಡೆಡ್ ಬೈ ವೀಕ್ಷಣೆಗಳ ಸಂಖ್ಯೆ. ಅಂದ್ರೆ ಇಲ್ಲಿ ಏನಾಗುತ್ತಂದ್ರೆ ನಮ್ಗೆ ಒಂದು ಅವರೇಜ್ ಸಿಗ್ತದ, ನಮ್ಗೆ ಒಂದು ಸರಾಸರಿ ಸಿಗ್ತದ. ಅಂದ್ರೆ ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಸಂಖ್ಯೆಯಲ್ಲಿ ನಡು ಯಾವ್ದೈತಿ ಅಂತ ನಾವು ಅಂಕಗಣಿತ ಸರಾಸರಿ ಮೂಲಕ ನಾವಿಲ್ಲಿ ತಿಳಿಸ್ಕೊಡ್ಬಹುದು. ಹೌದಾ? ಎಲ್ಲರಿಗೂ ಅರ್ಥ ಆಯ್ತಾ ಮಕ್ಳೇ? ಅಂಕಗಣಿತ ಸರಾಸರಿ ಅಂದ್ರೆ ಏನು, ಇದನ್ನ ನಾವ್ ಎದಕ್ ಬಳಸ್ತೀವಿ ಅಂತಂದ್ರೆ, ಅಂಕಗಣಿತ ಸರಾಸರಿ ಅಂದ್ರೆ ನಾವಿಲ್ಲಿ ಸರಾಸರಿಯನ್ನ ಕಂಡುಹಿಡಿತೀವಿ. ಸರಾಸರಿ ಅಂದ್ರೆ ಏನು? ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ನಡುವೆ ಇರುವಂತ ಒಂದು ಸಂಖ್ಯೆಯನ್ನ ನಾವು ಕಂಡುಹಿಡಿತೇವಿ. ಹೌದಾ? ಇದು ಒಂದು ಗುಂಪಿನ ಕೇಂದ್ರೀಯ ಪ್ರವೃತ್ತಿಯ ಅಳತೆಯನ್ನು ನಾವು ಹೇಳಬಹುದು. ಹೌದಾ? ಇದು ದತ್ತಾಂಶದಲ್ಲಿ ಯಾಕೆ ನಮ್ಗೆ ಅವಶ್ಯಕತೆ ಐತೆ ಅಂತಂದ್ರ, ದತ್ತಾಂಶಗಳಲ್ಲಿ ನಾವು ಅದನ್ನ ಸಂಯೋಜನೆ ಮಾಡಲು ಅಥವಾ ನಾವು ಅದನ್ನ ವ್ಯಕ್ತಪಡಿಸುವ ಸಮಯದಲ್ಲಿ ನಮ್ಗೆ ಹಲವಾರು ಏನ್ ಬೇಕು? ವಿವ ವಿವಿಧವಾದ ಒಂದು ಮೌಲ್ಯಗಳ ಅವಶ್ಯಕತೆ ಇದೆ. ಹೌದಾ? ಸೊ ಇದು ಕೂಡ ಒಂದು ಮೌಲ್ಯವಾಗಿದೆ. ಅಂಕಗಣಿತ ಸರಾಸರಿ ಒಂದು ಮೌಲ್ಯ. ಅದ್ರ ಮೂಲಕ ನಾವು ದತ್ತಾಂಶಗಳನ್ನ ವಿವರಿಸಲು ಸಾಧ್ಯವಾಗಿದೆ ಅಂತ ಹೇಳ್ತೀವಿ. ಈಗ ಈ ಒಂದು ನಾವು ನಿಮ್ಗೆ ಒಂದು ಸಂಖ್ಯೆಗಳನ್ನ ಕೊಡ್ತೀನಿ. 2, 4, 6, 8, 9, 10 ಅಂತ ಈ ರೀತಿ ನಾನ್ ನಿಮ್ಗೆ ಕೊಡ್ತೀನಿ. ಕೊಟ್ಟ ನಂತರ ನನಗೆ ನೀವು ಏನ್ ತಿಳಿಸ್ಬೇಕಂದ್ರೆ, ಈ 5 ಸಂಖ್ಯೆಗಳ ಸರಾಸರಿಯನ್ನ ತಿಳಿಸಿ ಅಂತ ಹೇಳ್ತೀನಿ ನಾನು. ಅವಾಗ ನೀವ್ ನನಗ ಅದ್ರ ಬಗ್ಗೆ ತಿಳ್ಕೊಳ್ಳೋದೈತಿ, ಸರಾಸರಿ ಎಷ್ಟೈತಿ ಅಂತ ತಿಳ್ಕೊಳ್ಳೋದೈತಿ. ಅವಾಗ ನೀವ್ ಏನನ್ನ ಉಪಯೋಗಿಸ್ತೀರಿ? ಅಂಕಗಣಿತ ಸರಾಸರಿಯನ್ನ ಉಪಯೋಗಿಸ್ತೀರಿ. ಸರಿನಾ ಮಕ್ಳೇ? ಸೊ ಇದ್ರ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ನಾವಿಲ್ಲಿ ನೋಡೋಣ ಅಂತ ಈಗ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಂತೆ. ಓಕೆ? ಎಸ್. ಸೊ ಎಲ್ಲರಿಗೂ ಕಾಣ್ಲಿಕ್ಕತ್ತದ ನನ್ ಸ್ಕ್ರೀನ್? ಎಸ್. ಸೊ ಈಗ ಅದೇ ಸಂಖ್ಯೆಗಳನ್ನ ತಗೊಳ್ಳೋಣ ಅಂತ. ಯಾವ್ದು ಈಗ ತಕ್ಷಣ ನಾವು ತಗೊಂಡ್ವಲ್ಲ, 2, 4, 6, 8, 10. ಸೊ ಅದನ್ನೇ ನೋಡ್ಕೊಂಡು ನಾವಿಲ್ಲಿ ಯಾವ ರೀತಿ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ? ಸೊ 2, 4, 6, 8, 10. ಸೊ 5 ಸಂಖ್ಯೆಗಳನ್ನ ತಗೊಂಡಿದ್ದೀನಿ. 2, 4, 6, 8, 10 ಅದಾವ ಸಂಖ್ಯೆಗಳು. ಓಕೆ? 5 ಟೋಟಲ್ ಒಟ್ಟಾರೆ ಎಷ್ಟು ಸಂಖ್ಯೆಗಳನ್ನ ತಗೊಂಡಿನಿ? 5 ಸಂಖ್ಯೆಗಳನ್ನ ತಗೊಂಡಿನಿ. ಯಾವ್ಯಾವ್ ತಗೊಂಡಿನಿ? 2, 4, 6, 8, 10. ಈಗ ನನ್ನ ಫಾರ್ಮುಲಾ ಏನ್ ಹೇಳ್ತದ? ಎಲ್ಲ ವೀಕ್ಷಣೆಗಳ ಮೊತ್ತ. ವೀಕ್ಷಣೆಗಳಂದ್ರೆ ಯಾವುವು? ನಾವೇನ್ ಸಂಖ್ಯೆಗಳನ್ನ ತಗೊಂಡಿರ್ತೀವಲ್ಲ ಅವೇ ವೀಕ್ಷಣೆಗಳಾಗ್ತಾವ ಮಕ್ಳೇ. ಸೊ ಎಲ್ಲ ವೀಕ್ಷಣೆಗಳ ಮೊತ್ತ ಅಂತಂದ್ರೆ ಏನು? ಮೊತ್ತ ಅಂದ್ರೆ ಇವಷ್ಟು ಕೊಟ್ಟಂತ ಏನ್ ವೀಕ್ಷಣೆಗಳನ್ನ ಅದಾವಲ್ಲ ಅವನು ಕೂಡಿಸಿ ಬರಬೇಕು ನಾವು. ಹೌದಾ? ಅಂದ್ರೆ 2 + 4 + 6 + 8 + 10 ಮಾಡ್ಬೇಕು. ಹೌದಾ? ವೀಕ್ಷಣೆಗಳು ಯಾವ್ಯಾವ? ನಾವು 2, 4, 6, 8, 10 ಅವನಷ್ಟನ್ನು ನಾವು ಕೂಡಿಸ್ಬೇಕು. ಕೂಡಿಸಿದ್ರೆ ಮೇಲಿಂದ ಸಿಗ್ತದೆ. ಕೆಳಗೆ ಛೇದದಲ್ಲಿ ಏನ್ ಬರ್ತದ? ವೀಕ್ಷಣೆಗಳ ಸಂಖ್ಯೆ ಅಂತ ಬರ್ದಿದೆ. ವೀಕ್ಷಣೆಗಳ ಸಂಖ್ಯೆ ಅಂದ್ರೆ ಎಷ್ಟು ವೀಕ್ಷಣೆ ತಗೊಂಡೇವ್ ನಾವು? 5 ತಗೊಂಡಿದ್ದೇವೆ. ಹೌದಾ ಇಲ್ಲೋ? 1, 2, 3, 4, 5 ತಗೊಂಡಿದ್ವಿ. ಈಗ ಚೆಕ್ ಮಾಡೋಣಂತ. ಈಗ ನೋಡಿ, ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಅಂದ್ರೆ ಎಲ್ಲ ವೀಕ್ಷಣೆಗಳ ಮೊತ್ತ. ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂದ್ರೆ ವೀಕ್ಷಣೆಗಳ ಸಂಖ್ಯೆ. ಸೊ ಇದನ್ನ ನೀವು ಕೂಡಿಸಿದಾಗ 2 + 4 ಎಷ್ಟು ಬರುತ್ತೆ? 6. 6 + 6 12. 12 + 8 20. 20 + 10 30. ಇಲ್ಲಿ 30 ಬಂತು. ಕೆಳಗಡೆ ಎಷ್ಟು ವೀಕ್ಷಣೆಗಳದಾವ? 5 ವೀಕ್ಷಣೆಗಳದಾವ. 1, 2, 3, 4, 5. 30/5 ಅಂತ ಬರ್ದೆ. ಸೊ ಇದು ಡಿವೈಡ್ ಆಗುತ್ತೆ. ಹೌದಿಲ್ಲ? 5 1 5, 5 6 30. ಸೊ ನನಗೆ ಎಷ್ಟು ಬಂತು? ನನಗೆ ನನ್ನ ಅಂಕಗಣಿತ ಸರಾಸರಿ ಅಥವಾ ಅರ್ಥಮೆಟಿಕ್ ಮೀನ್ ಎಷ್ಟು ಬಂತು? 6 ಅಂತ ಬಂತು. ಹೌದಾ? ಸೊ ಈ ರೀತಿ ನೀವ್ ಏನ್ ಮಾಡ್ಬೋದು? ಕ್ಯಾಲ್ಕುಲೇಟ್ ಮಾಡಬಹುದು. ಈಗ ಮತ್ತೊಂದು ತಗೊಳ್ತೀನಂತ. ಎಸ್, 1 ರಿಂದ 10 ಸಂಖ್ಯೆಗಳನ್ನ ತಗೊಂಡಿದ್ದೀನಿ ನಾವು. 1, 2, 3, 4, 5, 6, 7, 8, 9, 10. ಈಗ ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಿ ಹೇಳ್ರಿ ನೋಡೋಣ? ಯಾವ ರೀತಿ ಮಾಡ್ತೀರಿ? ಸೊ ಮೊದಲಿಗೆ ಎಲ್ಲ ವೀಕ್ಷಣೆಗಳ ಮೊತ್ತ ಎಷ್ಟಿದೆ ಅಂತ ಕಂಡು ಹಿಡಿಬೇಕು ನಾವು. ಸೊ ಎಷ್ಟಿದೆ ಹೇಳ್ಬೋದಾ ನೀವು?
ಅದನ್ನ ಅಷ್ಟು ಕೂಡಿಸ್ರಿ, 1+2+3+4 ಹಿಂಗ 10 ತನ ಅಷ್ಟು ಕೂಡಿಸ್ಕೊಂತ ಹೋಗ್ರಿ. ನಂತರ ವೀಕ್ಷಣೆಗಳ ಸಂಖ್ಯೆ ಎಷ್ಟು ಬರುತ್ತೆ? ಒಟ್ಟಾರೆ ಎಷ್ಟು ಸಂಖ್ಯೆಗಳ ತಗೊಂಡಿವಿ? 10 ಸಂಖ್ಯೆಗಳನ್ನ ತಗೊಂಡಿದೀವಿ. ಸೊ 10 ಅಂತ ಬರುತ್ತೆ. ನೋಡೋಣ ಈಗ ಕ್ಯಾಲ್ಕುಲೇಟ್. ನೋಡಿ ಇಲ್ಲಿ ಎಲ್ಲ ವೀಕ್ಷಣೆಗಳ ಮೊತ್ತ ಎಷ್ಟು ಬಂತು? 55. ಅಂದ್ರೆ 1+2 3, 3+3 6, 6+4 10, 10+5 15, 15+6 ಎಷ್ಟು ಬರ್ತದ? 15+6 21, 21+7 28, 28+8 36, 36+9 45, 45+10 55. ಈ ರೀತಿ ಹೌದಾ? ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂದ್ರೆ ವೀಕ್ಷಣೆಗಳ ಸಂಖ್ಯೆಗಳು ಎಷ್ಟಿದಾವೆ? 1 2 3 ಅಂತ ಹೀಗೆ 10 ಸಂಖ್ಯೆಗಳನ್ನ ತಗೊಂಡಿದೀನಿ. ಸೊ ಇದನ್ನ ನೀವು ಡಿವೈಡ್ ಮಾಡಿದಾಗ, ಭಾಗಾಕಾರ ಮಾಡಿದಾಗ ಎಷ್ಟು ಬರುತ್ತೆ? 5.5 ಅಂತ ನಮ್ಗೆ ಅಂಕಗಣಿತ ಸರಾಸರಿ ಬಂತು. ಹೌದಾ? ಸೊ ಈ ಮೂಲಕ ನೀವೇನ್ ಮಾಡ್ತೀರಿ? ಅಂಕಗಣಿತ ಸರಾಸರಿಯನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಿ. ಹೌದಾ? ಈಗ ಮತ್ತೊಂದು ಪ್ರಶ್ನೆನ ಇಲ್ಲಿ ನೋಡೋಣ ಅಂತ ನಾನು ಅದನ್ನ ಸಾಲ್ವ್ ಮಾಡ್ತೀನಂತೆ. ಎಸ್. ಸೊ ಪ್ರಶ್ನೆ ಏನಿದೆ ಅಂತಂತಂದ್ರೆ, ಆಶೀಶ್ ಅನುಕ್ರಮವಾಗಿ 3 ದಿನಗಳಲ್ಲಿ 4 ಗಂಟೆ, 5 ಗಂಟೆ ಮತ್ತು 3 ಗಂಟೆ ಅಭ್ಯಾಸಿಸುವವನು. ಅವನು ಪ್ರತಿದಿನ ಸರಾಸರಿ ಎಷ್ಟು ಗಂಟೆ ಅಭ್ಯಾಸಿಸುವನು? ಆಶೀಶ್ ಅನ್ನುವ ಒಬ್ಬ ಹುಡುಗ ಏನ್ ಮಾಡಿದಾನೆ ಇಲ್ಲಿ? ಆಶೀಶ್, ಎಸ್, ಅವನು ಅಭ್ಯಾಸ ಮಾಡಿದಾನೆ ಅನುಕ್ರಮವಾಗಿ. ಆಶೀಶಿನ ಅಭ್ಯಾಸಿನ ಒಟ್ಟಾರೆ ಸಮಯ ಎಷ್ಟು? ಎಷ್ಟು ಸಮಯಲ್ಲಿ ಅದನ್ನ ಅವನ ಅಭ್ಯಾಸ ಮಾಡಿದ್ದಾನೆ? ಒಟ್ಟಾರೆ 4 ಗಂಟೆ, ನಂತರ 5 ಗಂಟೆ, ನಂತರ 3 ಗಂಟೆ ಅವನ ದಿನಾಲು ಏನ್ ಮಾಡಿದಾನೆ? ಒಂದು ದಿನ 4 ಗಂಟೆ, ಒಂದು ದಿನ 5 ಗಂಟೆ, ಮತ್ತೊಂದು ದಿನ 3 ಗಂಟೆ ಏನ್ ಮಾಡಿದಾನೆ? ಅಭ್ಯಾಸ ಮಾಡಿದಾನೆ. ಈಗ ನಾವೇನ್ ಮಾಡ್ಬೇಕು? ನಾವ್ ಅದನ್ನ ಸರಾಸರಿಯನ್ನ ಕಂಡುಹಿಡಿಬೇಕು. ಸರಾಸರಿ ಎಷ್ಟಾಗುತ್ತೆ? ಸರಾಸರಿ, ಹೌದಾ? ಅದನ್ನ ಎಷ್ಟಾಗುತ್ತೆ ಅಂತ ನೋಡ್ಬೇಕು. ಸೊ ನಮ್ಗೆ ಫಾರ್ಮುಲಾ ಏನಿದೆ? ಒಟ್ಟು ವೀಕ್ಷಣೆಗಳ ಮೊತ್ತ ಅಂದ್ರೆ ವೀಕ್ಷಣೆಗಳು ಏನಿದೆ ಅಲ್ಲಿ? ಒಟ್ಟು ಅಭ್ಯಾಸಿನ ಕಾಲ. ಹೌದಾ? ಅಭ್ಯಾಸಿನ ಕಾಲ. ಇಲ್ಲಿ ಕೆಳಗಡೆ ಏನ್ ಬರ್ತದೆ? ಒಟ್ಟು ಅಭ್ಯಾಸಿಸಿದ ದಿನಗಳ ಸಂಖ್ಯೆ, ದಿನಗಳ ಸಂಖ್ಯೆ ಅಂತ ಬರುತ್ತೆ. ಹೌದಾ? ಸರಿನಾ? ಈಗ ಒಟ್ಟು ಅಭ್ಯಾಸಿನ ಕಾಲ ಎಷ್ಟಾಗಿದೆ? ಎಷ್ಟಾಗಿದೆ? 4+5+3. ಹೌದಾ? ಎಷ್ಟು ದಿನ ಅಭ್ಯಾಸ ಮಾಡಿದಾನವ? ಎಷ್ಟು ದಿನ ಅಭ್ಯಾಸ ಮಾಡಿದಾನ? 3 ದಿನ ಅಭ್ಯಾಸ ಮಾಡಿದಾನ. ಅಂದ್ರೆ 3 ಬಂತು. ಸೊ 4+5 9, 9+3 12, 12/3, 3 1 3, 3 4. ಸರಾಸರಿ ಎಷ್ಟು ಬಂತು? ಸರಾಸರಿ 4 ಗಂಟೆ ಪ್ರತಿದಿನ ಅಂತ ಬಂತು. ಪ್ರತಿದಿನ. ಹೌದಾ? 4 ಗಂಟೆ ಏನಾಯ್ತು? ಪ್ರತಿದಿನ, ಆನ್ ಆನ್ ಅವರೇಜ್ ಅಂತ ಹೇಳ್ತೀವಿ ನಾವು. ಸರಾಸರಿಯಾಗಿ 3 ದಿನಗಳ ಕಾಲ 4 ಗಂಟೆ ಓದುತ್ತಾನೆ ಅಂತ ನಾವು ಏನ್ ಹೇಳ್ಬೋದು? ಆಶೀಶಿನ ಒಂದು ಅಭ್ಯಾಸಿನ ಕಾಲದ ಬಗ್ಗೆ ಹೇಳ್ಬಹುದು. ಹೌದಾ? ಸೊ ಈ ರೀತಿ ನೀವೇನ್ ಮಾಡ್ತೀರಿ? ಅದನ್ನ ಕಂಡು ಹಿಡಿತೀರಿ, ಸರಾಸರಿಯನ್ನ ಕಂಡು ಹಿಡಿತೀರಿ. ಹೌದಾ? ಇದು ಒಂದು ಅತ್ಯಂತ ಒಂದು ಬೇಸಿಕ್ ಅಂತ ಹೇಳ್ಬೋದು ನಾವು. ಬೇಸಿಕ್ ಅಂದ್ರೆ ಏನಂತ ಹೇಳ್ತೀವಿ ಮಕ್ಳೇ ನಾವು ಕನ್ನಡದಲ್ಲಿ? ಅದಕ್ಕೆ ಒಂದು ಅತ್ಯಂತ ಸಾಮಾನ್ಯವಾದ ಪ್ರಾತಿನಿಧಿಕ ವ್ಯಾಲ್ಯೂ ಅಥವಾ ಮೌಲ್ಯ ಅಂತ ಹೇಳ್ತೀವಿ ನಾವು. ಓಕೆ? ಎಸ್. ಈಗ
ಏನ್ ಮಾಡೋಣ ಅಂದ್ರೆ ಒಂದು ಮುಂದಿನ ಮತ್ತೊಂದು ಪ್ರಶ್ನೆಯನ್ನ ನಾವ್ ಏನ್ ಮಾಡೋಣ ಇಲ್ಲಿ ಸಾಲ್ವ್ ಮಾಡೋಣ ಅಂತ. ಓಕೆ. ಸೊ ಈಗ ನಾನ್ ನಿಮ್ಗೆ ಇಲ್ಲಿ ನಿಮ್ಗೆ ಏನಿದೆ ಸಂಖ್ಯೆಗಳನ್ನ ಹಾಕೊಡ್ತೀನಿ, ಅದನ್ನ ನೀವು ಏನ್ ಮಾಡ್ಬೇಕು, ಕಂಡು ಹಿಡಿಬೇಕು. ಸರಿನಾ? ಎಸ್. ಒಬ್ಬ ಕ್ರಿಕೆಟ್ ಆಟಗಾರನು ಒಬ್ಬ ಕ್ರಿಕೆಟ್ ಆಟಗಾರನು ಕ್ರಿಕೆಟ್ ಆಟಗಾರನು 8 ಇನ್ನಿಂಗ್ಸ್ ನ ಆಡಿದ್ದಾನೆ. 8 ಮ್ಯಾಚಸ್ ಅಥವಾ 8 ಇನ್ನಿಂಗ್ಸ್ ಅಥವಾ 8 ಪಂದ್ಯಗಳನ್ನ ಆಡಿದ್ದಾನೆ. ಹೌದಾ? 8 ಇನ್ನಿಂಗ್ಸ್ ನಲ್ಲಿ ಗಳಿಸಿದಂತ ರನ್ಗಳು, 8 ಇನ್ನಿಂಗ್ಸ್ ನಲ್ಲಿ ಗಳಿಸಿದ ರನ್ಗಳನ್ನ ನಾನಿಲ್ಲಿ ಬರಿತೀನಿ. ಹೌದಾ? ಸೊ ಎಷ್ಟೆಷ್ಟು ರನ್ ಗಳಿಸಿದಾನೆ? 58, 76, 40, 35, 46, 45, 0, ನಂತರ 100. ನೀವು ಇದರ ಮೇಲೆ ಸರಾಸರಿಯನ್ನ ಕಂಡುಹಿಡಿಬೇಕು. ಹೌದಾ? ಸರಾಸರಿಯನ್ನ ಕಂಡುಹಿಡಿರಿ. ನಿಮ್ಗೆ 2 ನಿಮಿಷದ ಸಮಯನ್ನ ಕೊಡ್ತೀನಂತ. ಸೊ ಸರಾಸರಿಯನ್ನ ಕಂಡುಹಿಡಿರಿ. ಮಾಡಿದ್ರ ಮಕ್ಳೇ? ಟ್ರೈ ಮಾಡ್ರಿ, ಎಲ್ರು ಕೂಡ ಟ್ರೈ ಮಾಡ್ಬೇಕಿದನ್ನ. ನಂತರ ನಿಮಗ್ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡ್ತೀರಾ ಅಂತ. ಎಸ್. ಓಕೆ. ಸೊ ಈಗ ನಾನಿಲ್ಲಿ ಮಾಡಿ ತೋರಿಸ್ತೀನಂತೆ. ಸರಾಸರಿಯ ಒಂದು ಫಾರ್ಮುಲಾ ಏನಿದೆ, ಏನಂತ ಹೇಳುತ್ತೆ, ಅದಕ್ಕೆ ಏನನ್ನ ಉಪಯೋಗಿಸ್ಬೇಕು ನಾವು? ಅದಕ್ಕೆ ಒಟ್ಟು ರನ್ಗಳ ಮೊತ್ತ, ಫಸ್ಟ್ ನೇದೇನ್ ಬರುತ್ತೆ, ಸರಾಸರಿ ಈಕ್ವಲ್ ಟು ಒಟ್ಟು ರನ್ಗಳ ಮೊತ್ತ. ಒಟ್ಟು ರನ್ಗಳ ಮೊತ್ತ ಎಷ್ಟು ಬರುತ್ತೆ ಹೇಳ್ರಿ? ನಂತರ ಒಟ್ಟು ಏನಿದೆ, ಇನ್ನಿಂಗ್ಸ್ಗಳ ಸಂಖ್ಯೆ. ಇನ್ನಿಂಗ್ಸ್ಗಳ ಸಂಖ್ಯೆ. ಹೌದಾ? ಈಗ ಒಟ್ಟು ರನ್ಗಳ ಮೊತ್ತ ಅಂದ್ರ 58, 76 ಇವನಷ್ಟು ನೀವು ಆಡ್ ಮಾಡ್ಕೊತ ಹೋಗ್ಬೇಕಿಲ್ಲಿ. 58, 76, 40, 35, 46, 45, ನಂತರ 0. 0 ಅಲ್ಲ, 100. 0 ಬರುದಿಲ್ಲ. ಹೌದಾ? ಈಗ ಕ್ಯಾಲ್ಕುಲೇಟ್ ಮಾಡ್ರಿ ಎಷ್ಟು ಬರುತ್ತೆ. 8, 6, 14. 14 ಪ್ಲಸ್ 5, 19. 19 ಪ್ಲಸ್ 6 ಎಷ್ಟು ಬರುತ್ತೆ? 19 ಪ್ಲಸ್ 6 ಜಲ್ದಿ ಹೇಳ್ಬೇಕು ನೀವು. 19 ಪ್ಲಸ್ 6 25. 25 ಪ್ಲಸ್ 5 30. 0 ಇಲ್ಲಿ ಬರಿತೀನಿ, 3 ಇಲ್ಲಿ ಹಾಕ್ತೀನಿ ಅಂತ ತಲೆ ಮೇಲೆ. 5 ಪ್ಲಸ್ 3 8. 8 ಪ್ಲಸ್ 7 ಎಷ್ಟು ಬರುತ್ತೆ? 8 ಪ್ಲಸ್ 7 15. 15 ಪ್ಲಸ್ 4 19. 19 ಪ್ಲಸ್ 3 ಎಷ್ಟು ಬರುತ್ತೆ? 19 ಪ್ಲಸ್ 3 22. 22 ಪ್ಲಸ್ 4 26. 26 ಪ್ಲಸ್ 4 ಮತ್ತೆ 30. 3 ಪ್ಲಸ್ 1 4. ಸೊ ಎಷ್ಟು ಬಂತು ಉತ್ತರ? 400 ಬಂತು. ಸೊ ಒಟ್ಟು ರನ್ಗಳ ಮೊತ್ತ ಎಷ್ಟಿದೆ? 400 ಅಪಾನ್ ಎಷ್ಟು ಪಂದ್ಯಗಳು ಅಥವಾ ಇನ್ನಿಂಗ್ಸ್ ಗಳು ಆಡಿದ್ದಾರೆ? 8 ಆಡಿದ್ದಾರೆ. ಸೊ ಇವು ಕ್ಯಾನ್ಸಲ್ ಆಗುತ್ತಾ? 8 ಒಂದ್ಲೆ 8, 8 5ಲೆ 40. 0 ಆಸ್ ಇಟ್ ಇಸ್ ಇಲ್ಲಿ ಹಾಕ್ತೀನಿ. ಅಂದ್ರೆ ಇದರ ಸರಾಸರಿ ಎಷ್ಟು? 50. ರನ್ಗಳ ಸರಾಸರಿ ಎಷ್ಟಾಗಿದೆ? ಕ್ರಿಕೆಟ್ ಆಟಗಾರನದ 8 ಇನ್ನಿಂಗ್ಸ್ ನಲ್ಲಿ ಸರಾಸರಿ ರನ್ಗಳು ಎಷ್ಟು? 50. ಹೌದಾ? ಸೊ ಈ ಮೂಲಕ ನೀವು ಹೇಗೆ ಸರಾಸರಿಯನ್ನ ಕಂಡು ಹಿಡಿಬಹುದು ಅಥವಾ ಅಂಕಗಣಿತ ಸರಾಸರಿಯನ್ನ ನೀವು ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾವಿಲ್ಲಿ ಕಲಿತ್ವಿ. ಹೌದಾ? ಓಕೆ. ಸೊ ಈಗ ನಾನು ಏನ್ ಮಾಡ್ತೀನಂದ್ರೆ ಈ ಒಂದು ವಿಷಯದ ಕುರಿತು ಇಲ್ಲೇ ಸ್ಟಾಪ್ ಮಾಡ್ತೀನಿ. ಯಾಕಂದ್ರೆ ನೀವು ಸರಾಸರಿ ಬಗ್ಗೆ
ತಿಳ್ಕೊಂಡ್ರಿ ಹೌದಾ. ಸೊ ಇದ್ರ ಮೇಲೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಕ್ವಶನ್ಸ್ ಕೂಡ ಸಾಲ್ವ್ ಮಾಡ್ಸಿದೀನಿ ಹೌದಾ. ಸೊ ನೀವು ನಿಮ್ಗೆ ಏನೇನ್ ಡೌಟ್ಸ್ ಇದಾವಲ್ಲ ನೀವ್ ಅದನ್ನ ನನಗೆ ಕೇಳಬಹುದು. ನಿಮ್ಗೆ ಏನಾರ ತಿಳಿದಿಲ್ಲ ಅಂದ್ರೆ ನೀವು ನನಗೆ ಹೇಳಬಹುದು. ಓಕೆ. ಸೊ ಈಗೇನ್ ಮಾಡ್ತೀನಿ ಅಂತಂದ್ರೆ ನಮ್ಮ ಸೆಕೆಂಡ್ ಚಾಪ್ಟರ್ ಏನಿದೆ ಅಲ್ಲ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು, ಅದ್ರ ಮೇಲೆ ಒಂದು MCQ ಟೆಸ್ಟ್ ನ ರೆಡಿ ಮಾಡಿದೀನಿ. ಸೊ ನೀವ್ ಅದನ್ನ ಏನ್ ಮಾಡ್ಬೇಕು ನನ್ ಜೊತೆ ಆನ್ಸರ್ ಮಾಡ್ಬೇಕು. ಐ ಹೋಪ್ ಈ ಒಂದು ವಿಷಯ ಏನಿದೆ ಅಲ್ಲ ಸರಾಸರಿ ಇದ್ರಲ್ಲಿ ಏನು ಡೌಟ್ಸ್ ಇಲ್ಲ ಅನ್ಕೋತೀನಿ ಮಕ್ಳೇ. ಇಲ್ವಲ್ಲ ಡೌಟ್ಸ್? ಓಕೆ, ವೆರಿ ಗುಡ್. ಸೊ ನಾನ್ ಕಲ್ಸಿದ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಿಮಗೆ. ಈಗ ಒಂದು MCQ ಟೆಸ್ಟ್ ಕಡೆ ಹೋಗೋಣ ಅಂತ. ಎಸ್, ಎಲ್ರಿಗೂ ನನ್ ಸ್ಕ್ರೀನ್ ಕಾಣ್ಲಿಕ್ಕತ್ತದ? ಎಸ್. 20 × 4/5 ಅಂತ ಇದೆ. ಸೊ ಇದ್ರ ಉತ್ತರ ಎಷ್ಟು ಬರುತ್ತೆ? ಆಪ್ಷನ್ ಎ 16, 16, ಆಪ್ಷನ್ ಬಿ 10, ಆಪ್ಷನ್ ಸಿ 15. ಎಷ್ಟು ಬರುತ್ತೆ ಹೇಳ್ರಿ. ನಾನು ಕ್ಯಾಲ್ಕುಲೇಟ್ ಮಾಡ್ಬೇಕು, ತಟ್ನೆ ಕ್ಯಾಲ್ಕುಲೇಟ್ ಮಾಡಿ ತಟ್ನೆ ಆನ್ಸರ್ ಹೇಳ್ಬೇಕು. ಎಷ್ಟು ಬರುತ್ತೆ ಮಕ್ಳೇ? ಹೇಳ್ರಿ, ಜಲ್ದಿ ಹೇಳ್ರಿ. 20 × 4/5 ಅಂತ ಇದೆ. ಎಷ್ಟು ಬರುತ್ತೆ? ಎಸ್, ನಮ್ಮ ಉತ್ತರ ಏನಿದೆ? ನಮ್ಮ ಉತ್ತರ 16 ಇದೆ. ಹೌದೋ ಹೌದಾ ಇಲ್ವೋ? ಎಸ್, ನನ್ನ ಉತ್ತರ ಆಪ್ಷನ್ ಎ 16. ಎಸ್, ಯಾಕಂದ್ರೆ 5 ಒಂದ್ಲೆ 5, 5 4 20. ಹೌದಾ. ಸೊ 4 4 16 ಅಂತ ಉತ್ತರ ಬರುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ. ಎರಡು ವಿಷಮ ಭಿನ್ನ ರಾಶಿಗಳ ಗುಣಲಬ್ಧ ಡ್ಯಾಶ್ ಪ್ರತಿ ಎರಡು ಭಿನ್ನ ರಾಶಿಗಳ. ಇದರ ಅರ್ಥ ಏನು? ದೊಡ್ಡದಾಗಿರುತ್ತೋ ಚಿಕ್ಕದಾಗಿರುತ್ತೋ ಅಥವಾ ಸಮಾನವಾಗಿರುತ್ತೆ. ಎರಡು ಭಿನ್ನ ರಾಶಿಗಳ ಗುಣಲಬ್ಧವು ಇನ್ನೆರಡು ಭಿನ್ನ ರಾಶಿಗಳನ್ನ ನಾವೇನು ಉಪಯೋಗಿಸಿರ್ತೇವಲ್ಲ ಅದು ಗುಣಲಬ್ಧ ಮಾಡ್ಲಿಕ್ಕೆ ಏನು ಉಪಯೋಗಿಸಿರ್ತೇವಲ್ಲ ವಿಷಮ ಭಿನ್ನ ರಾಶಿಗಳು, ಅದ್ರಕ್ಕಿಂತ ಅದು ಗುಣಲಬ್ಧದ ಮೌಲ್ಯ ಆ ಭಿನ್ನ ರಾಶಿಗಳಿಗಿಂತ ದೊಡ್ಡದಾಗಿರುತ್ತೋ ಚಿಕ್ಕದಾಗಿರುತ್ತೋ ಅಥವಾ ಸಮಾನವಾಗಿರುತ್ತೆ. ಅದು ಏನಾಗಿರುತ್ತೆ ಮಕ್ಳೇ? ಅದು ಹೆಚ್ಚಾಗಿರುತ್ತೆ, ದೊಡ್ಡದಾಗಿರುತ್ತೆ ಅಂತ ಹೇಳ್ತೀವಿ ನಾವು. ಆಪ್ಷನ್ ಏನು ಕರೆಕ್ಟ್ ಆನ್ಸರ್. ವೆರಿ ಗುಡ್ ಮಕ್ಳೇ, ವೆರಿ ಗುಡ್. ಮೂರನೇ ಪ್ರಶ್ನೆ. ಎರಡು ಪೂರ್ಣ ಭಿನ್ನ ರಾಶಿಗಳು ಅಂದ್ರೆ ಸಮ ಭಿನ್ನ ರಾಶಿಗಳ ಬಗ್ಗೆ ಮಾತಾಡತ್ತೀನಿ ಇಲ್ಲಿ. ಎರಡು ಸಮ ಭಿನ್ನ ರಾಶಿಗಳ ಗುಣಲಬ್ಧ ಡ್ಯಾಶ್ ಎರಡು ಭಿನ್ನ ರಾಶಿಗಳಲ್ಲಿ ಪ್ರತಿಯೊಂದು. ಅಂದ್ರೆ ಏನ್ ಇವು ಸಮಭಿನ್ನ ರಾಶಿಗಳು ಇರ್ತಾವಲ್ಲ ಅವನ್ನೇನ್ ನಾವು ಉಪಯೋಗಿಸ್ಕೊಂಡು ಎರಡು ಸಮಭಿನ್ನ ರಾಶಿಯನ್ನ ಉಪಯೋಗಿಸ್ಕೊಂಡು ಗುಣಲಬ್ಧ ಮಾಡಿರ್ತೀವಲ್ಲ, ಅದ್ರದ್ದು ಗುಣಲಬ್ಧ ಕಂಡು ಹಿಡಿರ್ತೀವಲ್ಲ, ಆ ಬಂದಂತಹ ಗುಣಲಬ್ಧಗಳ ಮೌಲ್ಯ ಪ್ರತಿ ಸಮಭಿನ್ನ ರಾಶಿ ಅವೇನ್ ಎರಡು ಸಮಭಿನ್ನ ರಾಶಿ ಉಪಯೋಗಿಸ್ತೀವಲ್ಲ ಅದ್ರಕ್ಕಿಂತ ಚಿಕ್ಕದಾಗಿರ್ತದೋ ದೊಡ್ಡದಾಗಿರ್ತದೋ ಅದು ಅಥವಾ ಸಮವಾಗಿರ್ತದೆ. ಅದು ಏನಿರ್ತದ ಮಕ್ಳೇ? ಚಿಕ್ಕದಾಗಿರುತ್ತೆ. ಎಸ್, ಆಪ್ಷನ್ ಬಿ ಏನಿದೆ ಕರೆಕ್ಟ್ ಉತ್ತರ. ನಾಲ್ಕನೇ ಪ್ರಶ್ನೆ. ಎರಡು ಭಿನ್ನ ರಾಶಿಗಳ ಗುಣಾಕಾರ ಛೇದಗಳ ಗುಣಲಬ್ಧ ಅಪಾನ್ ಸಂಖ್ಯೆಗಳ ಗುಣಲಬ್ಧ, ಅಂಶಗಳ ಗುಣಲಬ್ಧ ಅಪಾನ್ ಸಂಖ್ಯೆಗಳ ಗುಣಲಬ್ಧ ಯಾವುದು ಅಲ್ಲ? ನಾವೇನಂತ ಹೇಳ್ತೀವಿ ಇದ್ರಲ್ಲಿ ಏನಿದೆ ಉತ್ತರ? ಯಾವುದು ಇಲ್ಲ. ಯಾಕಂದ್ರೆ ನಾವ್ ಏನ್ ಮಾಡ್ತೀವಿ? ಎರಡು ಭಿನ್ನ ರಾಶಿಗಳ ಗುಣಾಕಾರ ಮಾಡೋ ಸಮಯದಲ್ಲಿ ಏನ್ ಮಾಡ್ತೀವಿ? ಅಂಶಗಳ ಗುಣಲಬ್ಧ ಅಪಾನ್ ಛೇದಗಳ ಗುಣಲಬ್ಧ ಮಾಡ್ತೀವಿ. ಹೌದೋ ಇಲ್ಲೋ? ಸೊ ಹಾಗಾಗಿ ಇಲ್ಲಿ ಯಾವುದೂ ಅಲ್ಲ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಫಿಫ್ತ್ ಪ್ರಶ್ನೆ. 8/5 ಅನ್ನು 2/3 ರಿಂದ ಭಾಗಿಸಲಾಗಿದೆ. 8/5 / 2/3 ಇದ್ರೆ ಉತ್ತರ ಏನ್ ಬರ್ತದ ಮಕ್ಳೇ? 8/5 / 2/3 ಅನ್ನ ಮಾಡಿ ಏನ್ ಬರುತ್ತೆ? ಅದನ್ನ ನೀವು ಭಾಗಾಕಾರ ಮಾಡಿದಾಗ ಉತ್ತರದಲ್ಲಿ ಏನ್ ಬರಬಹುದು? ಏನಂತ ಬರುತ್ತೆ ಹೇಳ್ರಿ ನೋಡೋಣ. ಆಪ್ಷನ್ ಎ 12/5, ಆಪ್ಷನ್ ಬಿ 5/10, ಸಾರಿ ಆಪ್ಷನ್ ಬಿ 5/12 ಅಥವಾ ಯಾವುದೂ ಇಲ್ಲ. ಯಾವ್ದು ಬರಬಹುದು ಉತ್ತರ? 8/5 ಅನ್ನ ನೀವು 2/3 ಜೊತೆಗೆ ಏನ್ ಮಾಡಿರ್ತೀರಿ? ಇಲ್ಲಿ ಭಾಗಾಕಾರ ಮಾಡಿದೀರ. ಸೊ ಇದನ್ನ ನೀವು ಚೆಕ್ ಮಾಡಿ, ನೀವು ಸಾಲ್ವ್ ಮಾಡ್ಬೇಕು. ಬರೇ ನಾನ್ ಉತ್ತರ ಹೇಳಿದ್ರ ಸಮ ನೀವು ವೇಟ್ ಮಾಡ್ಬೋದು. ಅದನ್ನ ನೀವ್ ಏನ್ ಮಾಡ್ಬೇಕು? ಅದನ್ನ ನೀವು ಚೆಕ್ ಮಾಡ್ಬೇಕು ಎಷ್ಟಂತ ಬರುತ್ತೆ ಅಂತ ನೋಡ್ಬೇಕು.
ಹೌದಾ? ಚೆಕ್ ಮಾಡಿ ಹೇಳ್ರಿ ನನಗೆ. ನಿಮ್ಗೆ 2 ನಿಮಿಷ ಸಮಯ ಬೇಕಂದ್ರೆ ಕೊಡ್ತೀನಂತೆ ನಾನು. ಉತ್ತರ ಎಷ್ಟು ಬರ್ಬೋದು ಅಂತ ಹೇಳ್ಬೇಕು ನೀವು. ಎಸ್ ಮಾಡಿದ್ರ ಮಕ್ಳೇ? ಉತ್ತರ ಎಷ್ಟು ಬಂತು? ಆಪ್ಷನ್ ಎ 12/5 ಅಂತ ಹೇಳ್ತಿದ್ದಾರೆ. ಚೆಕ್ ಮಾಡೋಣವಾ? ಇದು ಯಾವ ರೀತಿ ಮಾಡೋದು ಹೇಳ್ರಿ ಮಕ್ಳೇ? ಇಲ್ಲಿ ಏನಾಗುತ್ತೆ, 8/5 ಅಂತ ಬರ್ದಿರ್ತೀರಾ. ಡಿವಿಷನ್ ಇದ್ದಿದ್ದು ಏನಾಗುತ್ತೆ, ಸಿಂಬಲ್ ಎದಕ್ ಹೋಗುತ್ತಾ? ಮಲ್ಟಿಪ್ಲಿಕೇಶನ್ ಹೋಗುತ್ತಾ. ಭಾಗಾಕಾರದ ಚಿಹ್ನೆ ಎದಕ್ ಬದಲಾವಣೆ ಆಗುತ್ತೆ? ಗುಣಾಕಾರಕ್ಕೆ ಬದಲಾಗಿ 2/3 ಇದ್ದಿದ್ದು 3/2 ಆಗುತ್ತೆ. ಸೊ ಇದು ಉಲ್ಟಾ ಆಗುತ್ತೆ. ಇದು ಉಲ್ಟಾ ಅಂತಂದ್ರೆ 3 ಮೇಲ್ ಹೋಯ್ತು, 2 ಕೆಳಗ್ ಹೋಯ್ತು. ಹಂಗಂದ್ರೆ 2 1 2, 2 4 8 ಆಯ್ತು. ಸೊ 4 3 12, 5 1 5, 12/5 ಅಂತ ಹೇಳ್ತೀವಿ ನಾವು. ನಂತರ 31.5 ಡಿವೈಡೆಡ್ ಬೈ 10, 31.5 ಡಿವೈಡೆಡ್ ಬೈ 10 ಅಂತ ಇದೆ. ಎಷ್ಟು ಬರುತ್ತೆ ಉತ್ತರ ಹೇಳ್ರಿ? ಎಷ್ಟು ಬರ್ಬೋದು ಉತ್ತರ? ಎ ಬಿ ಸಿ ಅಲ್ಲಿ ಯಾವ್ದು ಸರಿಯಾಗಿದೆ? ಬಿ ನಾ? 3.15 ನಾ? ಎಸ್, ವೆರಿ ಗುಡ್. ನೀವು 10, 100, 1000 ಸಂಖ್ಯೆಗಳ ಜೊತೆಗೆ ದಶಮಾಂಶಗಳನ್ನ ಭಾಗಾಕಾರ ಮಾಡಿದಾಗ ಯಾವತ್ತು ಏನಾಗುತ್ತೆ, ಉತ್ತರ ಅದೇ ಇರುತ್ತೆ. ಮಾತ್ರ ಬದಲಾವಣೆ ಏನಾಗುತ್ತೆ, ನಮ್ಮ ಡೆಸಿಮಲ್ ಚುಕ್ಕಿ ಏನ್ ಇಡ್ತೀವಲ್ಲ ಅದರಲ್ಲಿ ಬದಲಾವಣೆ ಆಗುತ್ತೆ. ಸೊ ಪಾಯಿಂಟ್ ಇಲ್ಲಿತ್ತು. ನೀವು 10 ಜೊತೆಗೆ ಅದನ್ನ ಭಾಗಾಕಾರ ಮಾಡಿದಾಗ ಪಾಯಿಂಟ್ ಎಲ್ಲಿಗೆ ಬರುತ್ತೆ? ಇಲ್ಲಿಗೆ ಬರುತ್ತೆ. ಅಷ್ಟೇ ಒಂದು ಡಿಫ್ರೆನ್ಸ್ ಇರೋದು. ನಂತರ 25.5 ಡಿವೈಡೆಡ್ ಬೈ 0.5 ಅಂತ ಇದೆ. ಎಷ್ಟು ಬರುತ್ತೆ ನೋಡಿ? 25.5 ಡಿವೈಡೆಡ್ ಬೈ 0.5 ಎಷ್ಟು ಬರಬಹುದು ಉತ್ತರ? ಎಷ್ಟು ಬರುತ್ತೆ ಹೇಳ್ರಿ? ಎಸ್, ಆನ್ಸರ್ 51 ಅಂತ ಇದೆ. ಎಸ್, ವೆರಿ ಗುಡ್. ನಂತರ ಎರಡನೇ ಪ್ರಶ್ನೆ, 2/3 ರ ಪರಸ್ಪರ. ಪರಸ್ಪರ ಅಂದ್ರೆ ರೆಸಿಪ್ರೋಕಲ್ ಅಥವಾ ವ್ಯುತ್ಕ್ರಮ ಅಂತ ಹೇಳ್ತೀವಿ ನಾವು. ವ್ಯುತ್ಕ್ರಮ, ಹೌದಾ? ವ್ಯುತ್ಕ್ರಮ 2/3 ರ ವ್ಯುತ್ಕ್ರಮ ಅಥವಾ ಪರಸ್ಪರ ಎಷ್ಟು ಬರುತ್ತೆ? ಅದು ಎಸ್, 3/2. 2/3 ಇದು ಉಲ್ಟಾ ಅಂತ ಹೇಳ್ಬೋದು ನೀವು. ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ, ನಮ್ಮ ಆಡು ಭಾಷೆಯಲ್ಲಿ ಉಲ್ಟಾ ಅಂತ ಹೇಳ್ಬೋದು ನೀವು. 9ನೇ ಪ್ರಶ್ನೆ, 1/3 ಅನ್ನು ನೀವು 6/5 ರಿಂದ ಭಾಗಿಸಲಾಗಿದೆ. ಸೊ ಎಷ್ಟು ಬರಬಹುದು? 1/3 ಡಿವೈಡೆಡ್ ಬೈ 6/5 ಅಂತ ಇದೆ. ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ ಹೇಳಿ ನೋಡೋಣ. ಎಸ್, ಉತ್ತರ ಎಷ್ಟಿದೆ? ಆಪ್ಷನ್ ಬಿ 5/18 ಅಂತ ಇದೆ. ವೆರಿ ಗುಡ್, ವೆರಿ ಗುಡ್ ಮಕ್ಳೇ. ಈಗ 10ನೇ ಪ್ರಶ್ನೆ. ಎಸ್, 40 ವಿದ್ಯಾರ್ಥಿಗಳಿರುವ ತರಗತಿಯಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ 1/5ರಷ್ಟು ಜನರು ಇಂಗ್ಲಿಷ್ ಕಲಿಯಲು ಇಷ್ಟಪಡುತ್ತಾರೆ. ಎಷ್ಟು ವಿದ್ಯಾರ್ಥಿಗಳು ಇಂಗ್ಲಿಷ್ ಕಲಿಯಲು ಇಷ್ಟಪಡುತ್ತಾರೆ ಅಂತ ಹೇಳ್ಬೇಕು ನೀವು. ಓಕೆ, ಸೊ ಒಟ್ಟಾರೆ ಒಂದು ತರಗತಿಯಲ್ಲಿ ಎಷ್ಟು ಹುಡುಗರು ಇದ್ದಾರೆ, ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? 40 ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ ಎಷ್ಟು ಮಂದಿ ಇಂಗ್ಲಿಷ್ ಓದಲು ಬಯಸುತ್ತಿದ್ದಾರೆ ಅಥವಾ ಇಷ್ಟಪಡುತ್ತಿದ್ದಾರೆ? 1/5. ಸೊ ಆಕ್ಚುಲ್ ಆಗಿ ಸಂಖ್ಯೆಗಳೆಷ್ಟು? ಇದು ಭಿನ್ನ ರಾಶಿಯಲ್ಲಿದೆ. ನನಗೆ ಖರೆಯಾಗಿ ಸಂಖ್ಯೆಗಳಲ್ಲಿ ಏನ್ ಬೇಕು? ಸಂಖ್ಯೆಗಳಲ್ಲಿ ಇಂಗ್ಲಿಷ್ ಓದಲು ಇಷ್ಟಪಡುವ ಮಕ್ಕಳ ಒಂದು ಲೆಕ್ಕ ಬೇಕು. ಸಂಖ್ಯೆಗಳಲ್ಲಿ ಎಷ್ಟಾಗುತ್ತೆ? ಎಷ್ಟಾಗುತ್ತೆ ಮಕ್ಳೇ? 8 ಆಗುತ್ತೆ. ಎಸ್, ವೆರಿ ಗುಡ್. ಯಾಕಂದ್ರೆ ಇದನ್ನ ನೀವು ಯಾವ ರೀತಿ ಮಾಡ್ತೀರಾ ಹೇಳ್ರಿ ನೋಡೋಣ. 40 ಇಂಟು 1/5 ಅಂತ ಮಾಡ್ತೀರಿ, ಹೌದಾ ಇಲ್ಲೋ? ಸೊ ಇಲ್ಲಿ 5 1 5, 5 8 40. ಸೊ 8 1 8 ಏನಾಯ್ತು ನಮ್ದು? ಉತ್ತರ ಆಯ್ತು, ಹೌದಾ ಇಲ್ಲೋ? ಎಸ್ ಆರ್ ನೋ? ಸೊ 8 ಏನಾಯ್ತು? ಇದ್ರ ಉತ್ತರ ಆಯ್ತು. ಎಸ್. ಸೊ ಇಲ್ಲಿಗೆ ಏನಾಯ್ತು ನಮ್ದು ಒಂದು ಆ ಏನಿದೆ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳ ಒಂದು MCQ ಟೆಸ್ಟ್ ಇಲ್ಲಿಗೆ ನಾವು ಕಂಪ್ಲೀಟ್ ಮಾಡ್ತೀವಂತ. ಓಕೆ. ಎಸ್.
ಎಸ್. ಮುಂದಿನ ಕ್ಲಾಸ್ ಅಲ್ಲಿ ನಾವೇನಿದೆ ಎದ್ರ ಬಗ್ಗೆ ಕಲಿಯೋದು ಅಂತಂತಂದ್ರೆ ಇದ್ರದ್ದು ನೆಕ್ಸ್ಟ್ ಟಾಪಿಕ್ ಅದು ವ್ಯಾಪ್ತಿ ಅಂದ್ರೆ ರೇಂಜ್ ಬಗ್ಗೆ ತಿಳ್ಕೊಳ್ಳೋಣಂತೆ. ವ್ಯಾಪ್ತಿ ಅಥವಾ ರೇಂಜ್. ಹೌದಾ? ವ್ಯಾಪ್ತಿ ಅಥವಾ ರೇಂಜ್ ಅಂತ ಹೇಳ್ತೀವಿ. ಇದಕ್ಕೆ ನಾವ್ ಏನಂತ ಹೇಳ್ಬೋದು ಇನ್ನೊಂದು, ಅತಿ ದೊಡ್ಡ ಮತ್ತು ಅತಿ ದೊಡ್ಡ ಮತ್ತು ಅತ್ಯಂತ ಚಿಕ್ಕ ಸಂಖ್ಯೆಗಳ ನಡುವೆ ಇರುವಂತಹ ವ್ಯತ್ಯಾಸವನ್ನು ಕಂಡುಹಿಡಿಯುವುದಕ್ಕೆ ವ್ಯಾಪ್ತಿ ಅಂತ ಹೇಳ್ತೀವಿ ನಾವು. ಅವು ವೀಕ್ಷಣೆಗಳಿರ್ಬೋದು, ಸಂಖ್ಯೆಗಳಿರ್ಬೋದು, ಯಾವೇ ಉದಾಹರಣೆ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಈಗ ರನ್ಗಳ ಬಗ್ಗೆ ನಾವು ಸರಾಸರಿ ಕಂಡಿದ್ವಿ, ಅದರಲ್ಲಿ ಕೂಡ ಇರ್ಬೋದು. ಅತಿ ದೊಡ್ಡ ಮತ್ತು ಅತ್ಯಂತ ಚಿಕ್ಕ ವೀಕ್ಷಣೆಗಳ ನಡುವೆ ಇರುವಂತಹ ವ್ಯತ್ಯಾಸವನ್ನು ಕಂಡುಹಿಡಿಯುವುದಕ್ಕೆ ನಾವು ವ್ಯಾಪ್ತಿ ಅಂತ ಹೇಳ್ತೀವಿ. ಹೌದಾ? ಅದನ್ನ ನಾವೇನ್ ಮಾಡೋಣ, ಒಂದು ಮುಂದಿನ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಮತ್ತು ಇದ್ರ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ ಅಂತ. ಹೌದಾ? ಸೊ ಇವತ್ತಿನ ಕ್ಲಾಸ್ ಮುಗಿಸುವ ಮುಂಚೆ ನಾನೇನಿದೆ ಒಂದಿಷ್ಟು ವಿಷಯನ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದೇನಂತಂದ್ರೆ, ಒಂದ್ ನಿಮಿಷ ಮಕ್ಳೇ, ಇಲ್ಲೇ ನಿಮ್ಗೆ ತೋರಿಸ್ತೀನಂತೆ. ಎಸ್. ಸೊ ಅದು ಯಾರ ಬಗ್ಗೆ ಹೇಳ್ಬೇಕಂತಂದ್ರೆ ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಒಂದ್ ನಿಮಿಷ, ನಾನು ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಂತಿಲ್ಲಿ. ಎಸ್, ಈಗ ಸ್ಕ್ರೀನ್ ಶೇರ್ ಮಾಡ್ತೀನಿ ನೋಡಿ ಮಕ್ಳೇ. ಸೊ ಎಲ್ರಿಗೂ ಸ್ಕ್ರೀನ್ ಕಾಣ್ಲಿಕ್ಕತ್ತದ? ಈಗ ಕಾಣಿಸ್ತದ ನೋಡ್ರಿ. ಎಸ್. ಸೊ ಇವ್ರ ಬಗ್ಗೆ ಒಂದೆರಡು ನಿಮಿಷ ಮಾತಾಡೋಣ ಅಂತ. ಇವ್ರ ಯಾರು ಅಂದ್ರೆ, ಇವ್ರ ಹೆಸರು ವಿನೀತಾ ಸಿಂಗ್ ಅಂತ ಇದೆ ಮಕ್ಳು. ಇವ್ರ ಹೆಸರೇನು? ವಿನೀತಾ ಸಿಂಗ್. ಹೌದಾ? ಸೊ ಇವರು IIT, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲಿ ಇಂಜಿನಿಯರಿಂಗ್ ನ ಪದವಿ ಪಡಿತಾರೆ. ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ ನಮ್ಮ ಭಾರತದಲ್ಲಿ. IIT ಅಲ್ಲಿ ಕಲಿಬೇಕಂತಂದ್ರೆ ಬಹಳಷ್ಟು ಪರಿಶ್ರಮ ಮಾಡ್ಬೇಕು. ಯಾಕಂದ್ರೆ ಅಂತ ಒಂದು ಅಚ್ಚುಕಟ್ಟಾಗಿ ಇರುವಂತ ಒಂದು ಸಂಸ್ಥೆ ಅದು. ಅದು ಒಂದು ವಿದ್ಯೆ ಕಲಿಸುವ ಒಂದು ದೊಡ್ಡ ಒಂದು ಸಂಸ್ಥೆ ಆಗಿದೆ. ಅದು ಸೆಂಟ್ರಲ್ ಗವರ್ಮೆಂಟ್ ಮುಖಾಂತರ ನಮಗೆ ಇಲ್ಲಿ ವಿದ್ಯೆಯನ್ನ ಕೊಡುತ್ತದೆ ಅಂತ ಹೇಳ್ಬೋದು. ಸೊ IIT ಅಲ್ಲಿ ಅವ್ರು ಏನ್ ಮಾಡಿದ್ರು, ಅದ್ರದ್ದು ಎಂಟ್ರೆನ್ಸೇ ಬಹಳ ಟಫ್ ಇರುತ್ತೆ. ಅದನ್ನ ಪಾಸ್ ಮಾಡ್ಕೊಂಡು ಅದರಲ್ಲಿ ಇಂಜಿನಿಯರಿಂಗಿನ ಪದವಿ ಪಡಿತಾರೆ. ನಂತರ ಅದು ಇಂಜಿನಿಯರಿಂಗ್ ಮುಗಿಸ್ಮೇಲೆ ಅವ್ರು ಅಲ್ಲಿಗೆ ನಿಲ್ಲೋದಿಲ್ಲ. ನಂತರ IIM, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. IIT ಯಾವ ರೀತಿ ಇಂಜಿನಿಯರಿಂಗ್ ಪದವಿ ಕೊಡುತ್ತದೆ, ಅದೇ ರೀತಿ IIM ಮ್ಯಾನೇಜ್ಮೆಂಟ್ ಅಂದ್ರೆ MBA ಮಾಡ್ತಾರಲ್ಲ ಮಕ್ಳೇ. ಸೊ ಅವರಿಗೆ ಬಹಳ ಒಂದು ಹೆಲ್ಪ್ ಅಂದ್ರೆ ಕಾಮರ್ಸ್ ಅಥವಾ ಮ್ಯಾನೇಜ್ಮೆಂಟ್ ಅನ್ನ ಓದುವವರಿಗೆ ಅದು ಏನ್ ಮಾಡ್ತದೆ, ಸಹಾಯ ನೀಡುತ್ತದೆ ಅಂತ ಹೇಳ್ಬೋದು. ಸೊ IIM ಅದು ಕೂಡ ಒಂದು ಬಹಳ ಅಚ್ಚುಕಟ್ಟಾಗಿರುವಂತಹ ಒಂದು ಸಂಸ್ಥೆ. ಅದಕ್ಕೂ ಕೂಡ ನಿಮ್ಗೆ ಒಂದು ಎಂಟ್ರೆನ್ಸ್ ಇರುತ್ತೆ. ಅದನ್ನ ನೀವು ಕ್ಲಿಯರ್ ಮಾಡ್ಬೇಕು. ಕ್ಯಾಟ್ ಅಂತ ಹೇಳ್ತೀವಿ ನಾವು ಎಕ್ಸಾಮಿಗೆ, CAT, ಕ್ಯಾಟ್. ನೀವು ಬೆಕ್ಕನ್ನು ಕ್ಯಾಟ್ ಅಲ್ಲ, ಈ ಕ್ಯಾಟೇ ಬೇರೆ. CAT, ಕ್ಯಾಟ್ ಅಂತ ಹೇಳ್ತೀವಿ ನಾವು. ಕಾಮನ್ ಅಡ್ಮಿಷನ್ ಟೆಸ್ಟ್ ಅಂತ ಒಂದು ಹೆಸರು. ಆ ಎಕ್ಸಾಮ್ ಮೂಲಕದಲ್ಲಿ ನೀವು ಚಲೋ ಮಾರ್ಕ್ಸ್ ಅನ್ನ ತೆಗೆದುಕೊಂಡ್ರೆ ನೀವು IIM ಅಲ್ಲಿ ದಾಖಲೆಯನ್ನ ಪಡಿಬಹುದು. ಹೌದಾ? ಸೊ ಅಂತ ದೊಡ್ಡ ಸಂಸ್ಥೆಯಲ್ಲಿ, ಅಂತ ಒಂದು ಏನಿದೆ ಕಾಲೇಜ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, MBA ನ ಪಡಿತಾರೆ. ನಂತರ MBA ಪಡೆದ್ಮೇಲೆ ಅವರಿಗೆ 1 ಕೋಟಿ ಕೊಡುವಂತ ಒಂದು ಜಾಬ್ ಸಿಗುತ್ತೆ, ಒಂದು ನೌಕರಿ ಸಿಗುತ್ತೆ. ಅದ್ರದ್ದು ವರ್ಷಕ್ಕೆ ಅವರ ಆದಾಯ ಎಷ್ಟಾಗಿರ್ತಿತ್ತು? 1 ಕೋಟಿಯಾಗಿ ಇರ್ತಿತ್ತು. ಆದ್ರೆ ಆ ಜಾಬ್ ಅನ್ನ ಅಥವಾ ನೌಕರಿಯನ್ನ ಅವರು ರಿಜೆಕ್ಟ್ ಮಾಡ್ತಾರೆ, ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಅವರಿಗೆ ಒಂದು ಕನಸು ಇರ್ತದ. ಆ ಕನಸು ಏನಂತಂದ್ರೆ ತಮ್ಮದೇ ಆದಂತಹ ಒಂದು ಬಿಸ್ನೆಸ್ ಅನ್ನ ಸೆಟಪ್ ಮಾಡುವಂತ ಕನಸು. ಅದಕ್ಕಾಗಿ ಶುಗರ್ ಸಕ್ಕರೆ ಕೇಳಿರ? ಶುಗರ್, ನೀವು ತಿನ್ನೋ ಸಕ್ಕರೆ ಅಲ್ಲ, ಶುಗರ್ ಅಂತ ಒಂದು ಮೇಕಪ್ ಬ್ರ್ಯಾಂಡ್ ಹೆಣ್ಮಕ್ಳು ಉಪಯೋಗಿಸ್ತಾರ, ಮೇಕಪ್. ಆ ಒಂದು ಬ್ರ್ಯಾಂಡ್ ಅನ್ನ ಸ್ಟಾರ್ಟ್ ಮಾಡ್ತಾರ ಅವರು, ಶುಗರ್ ಕಾಸ್ಮೆಟಿಕ್ಸ್. ಸೊ ಅದರಲ್ಲಿ ಹಲವಾರು ಮೇಕಪ್ಗೆ ಸಂಬಂಧಪಟ್ಟಂತ ವಸ್ತುಗಳು, ಲಿಪ್ಸ್ಟಿಕ್ಸ್ ಆಗಿರ್ಬೋದು, ಕಾಜಲ್, ಫೌಂಡೇಶನ್, ಇವೆಲ್ಲ ಹಲವಾರು ಮೇಕಪ್ಗೆ ಸಂಬಂಧಪಟ್ಟಂತ ವಸ್ತುಗಳನ್ನ ತಯಾರು ಮಾಡಿ ಅದನ್ನ ಅವರು ಮಾರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ಇವತ್ತು ಎಷ್ಟು ದೊಡ್ಡ ಕಂಪ್ನಿ ಆಗಿದೆ ಗೊತ್ತು ಮಕ್ಳೇ ನಿಮ್ಗೆ. ವಿಚಾರ ಮಾಡಿದ್ರೆ ನೀವು ಹೆದರ್ತೀರಾ. ಹೌದಾ? ಅಷ್ಟು ಒಂದು ದೊಡ್ಡ ಕಂಪ್ನಿಯನ್ನ ಅವ್ರು ಏನ್ ಮಾಡ್ತಾರೆ, ತಯಾರು ಮಾಡಿ ನಿಲ್ತಾರೆ. ಇವತ್ತಿನ ಕಾಲಕ್ಕೆ ಅದು ಒಂದು 772 ಕೋಟಿ ಇರುವಂತ ಒಂದು ಮೌಲ್ಯ ಇರುವಂತ ಒಂದು ಕಂಪ್ನಿ. ಅದು ಅಷ್ಟು ದೊಡ್ಡ ಕಂಪ್ನಿಯನ್ನ ಅವ್ರು ಏನ್ ಮಾಡಿದ್ರು, ತಯಾರು ಮಾಡ್ತಾರೆ. ಇದು ಶುಗರ್ ಕಾಸ್ಮೆಟಿಕ್ಸ್ ಏನ್ ಕಂಪ್ನಿ ಇದೆಯಲ್ಲ, ಅದ್ರದ್ದು ಫೌಂಡರ್ ಇವ್ರೆ.
ಅದರ ಜೊತೆಗೆ ಅದರದ್ದು ಸಿಇಒ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಅಂದ್ರೆ ಎಲ್ಲ ಒಂದು ಕಾರ್ಯಗಳನ್ನ ನೋಡ್ಕೊಳ್ಳುವ ಕೆಲಸ ಇವರೇ ಮಾಡ್ತಾರೆ. ಸೊ ಅವ್ರು ಏನ್ ಮಾಡಿದ್ರು, 1 ಕೋಟಿ ಜಾಬ್ ಅನ್ನ ತ್ಯಾಗ ಮಾಡಿ ತಮ್ಮ ಕನಸನ್ನ ನನಸು ಮಾಡ್ಕೊಂಡ್ರು. ಅಂದ್ರೆ ಆ ಕನಸನ್ನ ನನಸು ಮಾಡ್ಲಿಕ್ಕೆ ಅವರಿಗೆ ಹಲವಾರು ಪರಿಶ್ರಮ ಪಟ್ಟಿರ್ಬೇಕಲ್ಲ. ಇವತ್ತ ಆ ಕಂಪ್ನಿ ಮೌಲ್ಯ 772 ಕೋಟಿ ಇದೆ. ಆದ್ರೆ ಅದನ್ನ ಶುರು ಮಾಡಿದಾಗ ಅಷ್ಟ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. 1 ರೂಪಾಯಿನೂ ಇರೋದಿಲ್ಲ. ನೀವ್ ಅದನ್ನ ಕಟ್ಕೊಂತ ಹೋದಾಗ ಇಷ್ಟು ಒಂದು ಮೌಲ್ಯಕ್ಕೆ ಅದು ಬಂದು ನಿಂದಿರ್ತದೆ. ಅಂದ್ರೆ ಇದರಿಂದ ನಾವ್ ಏನ್ ಕಲಿಬಹುದು? ನೀವೇನ್ ಕಲಿಬಹುದಂದ್ರೆ, ನೀವ್ ಹೆಣ್ಮಕ್ಳೇ ಇರ್ಲಿ ಅಥವಾ ಗಂಡ್ಮಕ್ಳೇ ಇರ್ಲಿ, ಹುಡುಗರೇ ಇರ್ಲಿ ಹುಡುಗಿಯರೇ ಇರ್ಲಿ, ನಿಮ್ಮ ಕನಸು ಯಾವತ್ತು ಏನಿರ್ಬೇಕು? ನಿಮ್ಮ ಒಂದು ದಾರಿ ತೋರಿಸ್ಬೇಕು. ನಿಮ್ಮ ಕನಸು, ಅದನ್ನ ನೀವ್ ಏನ್ ಮಾಡ್ಬೇಕು? ಮಾಡ್ಲಿಕ್ಕೆ ಪ್ರತಿಯೊಂದು ಪ್ರಯತ್ನ ಪಡ್ಬೇಕು. ಯಾವತ್ತು ಸೋಲನ್ನ ಒಪ್ಕೋಬಾರ್ದು. ಹೌದಾ? ಜೀವನದಲ್ಲಿ ಹಲವಾರು ಕಷ್ಟಗಳು ಬಂದ್ರು ನೀವೇನ್ ಮಾಡ್ಬೇಕು? ಅದನ್ನ ಸೈಡಿಗೆ ಸರಿಸಿ, ಅದನ್ನ ನೀವು ಬೇರೆ ಕಡೆ ಇಟ್ಟು ನಿಮ್ಮ ಗುರಿ ಕಡೆ ನೀವು ವಿಚಾರ ಮಾಡ್ಬೇಕು. ನಿಮ್ಮಲ್ಲಿಯೂ ಹಲವಾರು ಜನ ಏನಿರಬಹುದು, ಬಿಸ್ನೆಸ್ ಗಳಾಗಬಹುದು. ಹೌದಾ? ದೊಡ್ಡ ದೊಡ್ಡ IAS IPS ಆಫೀಸರ್ಸ್ ಆಗ್ಬೋದು. ಕೆಲವೊಂದಿಷ್ಟು ಜನ ಆರ್ಮಿ ಹೋಗ್ಬೋದು, ನೇವಿ ಹೋಗ್ಬಹುದು. ಹೌದಾ? ಅಥವಾ ಕೆಲವೊಬ್ರು ಶಿಕ್ಷಕಿಯರಾಗಬಹುದು. ಹೌದಾ? ಇನ್ ಕೆಲವರು ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನ ತೆಗೆದುಕೊಳ್ಬಹುದು. ಆದ್ರೆ ನಿಮ್ಮ ಕನಸನ್ನು ಮಾತ್ರ ನೀವ್ ಏನ್ ಮಾಡ್ಬೇಕು? ನನಸು ಮಾಡ್ಲಿಕ್ಕೇ ಬೇಕು. ಹೌದಾ ಇಲ್ವೋ? ಸೊ ಈ ಮೂಲಕ ನನ್ನ ಕ್ಲಾಸ್ ಅನ್ನ ಮುಗಿಸ್ತೀನಿ ಮಕ್ಳೇ. ಮತ್ತೊಂದು ಟಾಪಿಕ್ ಮೂಲಕ ಮುಂದಿನ ಕ್ಲಾಸ್ ಅಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಮಕ್ಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.